तीर्थ भगवत्पादाचार्य गुरुभ्यो नमः। हरि ओम। पुरुषारत्नं भुवनवलयस्याखिलाश्चर्यरत्नं लीलारत्नं जलदिदुहितो देवतामौलिरत्नं चिन्तारत्नं जगति भजतां सत्सरोजद्युरत्नं कौसल्यायाः दशतु मम गृह्मण्डले पुत्ररत्नम् अशेषवाग्जाड्यमलापहन्त्री नवं नवं स्पर्शसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः। नमस्ते प्राणेश प्रणतविभवायावनिमगाः नमः स्वामिन् राम प्रियतम हनुमन् गुरुगुण नमस्तुभ्यं भीम प्रबलतम कृष्णेश भगवन् नमः श्रीमन्मत्प्रदिश सुदर्शनो भवति यदनुभावातेडमो कोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। यस्य वाक्कामधेनुर्नः कामितार्थान् प्रयच्छति सेवे तं जययोगीन्द्रं कामबाणच्छिदं सदा। तपो विद्या विरक्त्यादि सद्गुणोघाकराणां वादिराजगुरुन्वन्दे हयग्रीवपदाश्रयान् मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये सत्याविज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् अस्मद्गुरुसमारम्भाः टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। श्रीगुरुभ्यो नमः। ओम ನಿನ್ನೆ ದಿವಸ ಸುಗ್ರೀವನ ಪಟ್ಟಾಭಿಷೇಕವಾಗಿದೆ. ಪಟ್ಟಾಭಿಷೇಕವಾದ ಮೇಲೆ ಚಲೋತ್ನಾಗಿ ಸುಗ್ರೀವ ರಾಮಚಂದ್ರ ದೇವರಿಗೆ ಅಂದಂತ, ಸ್ವಾಮಿ ಗುಡುಗು ಸಿಡ್ಲು ಮಳಿ ಭಾಳ ಅದ, ಹಾಗಾಗಿ ಈ ವರ್ಷಾಕಾಲ ಮುಗಿದ ಮೇಲೆ ಸೀತಾನ್ವೇಷಣೆಯನ್ನ ಪ್ರಾರಂಭವನ್ನ ಮಾಡೋಣಂತೆ ಅಂತ ಈ ರೀತಿಯಾಗಿ ಹೇಳಿದ. ರಾಮಚಂದ್ರ ದೇವರು ಕೂಡ ಆಗಲಿ ಅಂತ ಈ ರೀತಿಯಾಗಿ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟು ಅದೇ ಋಷ್ಯಮುಖ ಪರ್ವತದಲ್ಲಿ ವಾಸವಾಗಿದ್ರಂತ. ವಾಸವಾಗಿದ್ದಾಗ ಸುಮ್ಮನೆ ವರ್ಷಾ ಋತುವಿನ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಒಂದು ಬಹಳ ಹೊತ್ತಾಗ್ಯದ, ನಮ್ಮ ಅವಧಾನಿಯವರು ಹೇಳಿಬಿಟ್ಟಾರ, ನೀವು ಶುರು ಎಷ್ಟೊತ್ತಿಗೆ ಅವ್ರಿಗೆ ಮುಗಿಸೋದು ಮಾತ್ರ ಇನ್ ಟೈಮ್ ಮುಗಿಸ್ಲಿ ಅಂತ ಹೇಳ್ಬಿಟ್ಟಾರ. ಹಾಗಾಗಿ ಸ್ವಲ್ಪ ಯಥಾಶಕ್ತಿಯಾಗಿ ಮಾಡುವ ಪ್ರಯತ್ನವನ್ನು ಮಾಡೋಣಂತೆ. ಲಕ್ಷ್ಮಣ ದೇವರಂದ್ರಂತ, ಅಣ್ಣ ಇದು ಯಾಕೆ ಇಷ್ಟು ಗುಡುಗು ಸಿಡ್ಲು ಬರ್ಲಿಕ್ಕತ್ತಾವ ಅಂತ ಕೇಳಿದ್ರು. ಅದಕ್ಕೆ ರಾಮಚಂದ್ರ ದೇವರಂದ್ರಂತ, ಅದು ಬಹುಶಃ ಮೋಡಗಳೆಲ್ಲ ಕಕ್ಕೋಳಿಕತ್ತಾವ ಅಂದ್ರ, ಈ ಸಣ್ಣ ಹುಡುಗರು ಕಕ್ಕೊಂಬುದು ಅಂತಂದ್ರೆ ವಾಂತಿ ಮಾಡ್ಕೊಂಬುದು ಅಂತ ಹಂಗಾಗ್ಲಿಕ್ಕತ್ತದೇನೋ ಅಂತ ಅನಿಸ್ತದ. ಯಾಕೆ? ರಾಮಚಂದ್ರ ದೇವರಂತಾರೆ, ಅಂಬೋಧಿಪಾನೇ ಸಲಿಲೇನ ಸಾಕಂ ಆಪೀತ ಮೌರ್ವಾಗ್ನಿ ಶಿಖಾ ಪ್ರಲಾಪಂ ತಪ್ತೋದರ ವಾರಿಧರ ವಮಂತಿ ವಿದ್ಯುಲ್ಲತೋನ್ಮೇಷ ಮಿಷೇಣನೂನಂ ಅಂತ ಈ ರೀತಿಯಾಗಿ ಅಂತ. ಅದು ಮೋಡಗಳಿಗೆಲ್ಲ ನೀರು ಎಲ್ಲಿಂದ ತಗೋತದ್ರಿ? ಸಮುದ್ರದಿಂದ ನೀರು ತಗೋತದ. ಒಂದು ಪ್ರತೀತಿ ಏನು ಅಂತಂದ್ರ, ಸಮುದ್ರದ ಮಧ್ಯದಲ್ಲಿ ಒಡವಾಗ್ನಿ ಅಂತ ಒಂದು ಇರ್ತದಂತೆ. ಅದೇನಾಗ್ಯದ, ಮೋಡಗಳೆಲ್ಲ ಸಮುದ್ರದ ನೀರನ್ನ ತಗೊಳ್ಬೇಕಾರ ಆ ಭರದೊಳಗ ಆ ಒಡವಾಗ್ನಿಯನ್ನು ಕುಡಿದು ಬಿಟ್ಟದಂತ. ಮೇಘಗಳೆಲ್ಲ ಕುಡಿಯೋದು ಕುಡಿದು ಬಿಡ್ತು. ಕುಡಿದ ಮೇಲೆ ಹೊಟ್ಟೆಯಾಗ ಉರಿ ಬೀಳಿಕತ್ತಂತೆ. ಉರಿ ಕೆಳಗೆ ತಪ್ತೋದರ, ಆ ಉರಿಯನ್ನ ತಡ್ಕೊಳಕ್ಕಾಗದೆ ವಿದ್ಯುಲ್ಲತೋನ್ಮೇಷ ಮಿಷೇಣನೋನ್ಮ, ಮಿಂಚು ಗುಡುಗಳ ಮೂಲಕವಾಗಿ ಆ ಬೆಂಕಿಯನ್ನು ಹೊರಗೆ ಹಾಕ್ಲಿಕ್ಕತ್ತದಂತ. ಈ ಸಕೃತಿಯಿಂದಾಗ ಜಂತ್ ಹೊರಗೆ ಬರ್ತದ ನೋಡ್ರಿ. ಹಂಗ
ಆ ಬೆಂಕಿಯನ್ನ ಹೊರಗೆ ಹಾಕ್ಲಿಕ್ಕತ್ತದೇನೋ ಅಂತನೋ ಹಂಗ ಅನಿಸ್ಲಿಕ್ಕತ್ತದ ನೋಡುವಂತ ಈ ರೀತಿಯಾಗಿ ಅನೇಕ ವರ್ಷ ಋತುವಾಗಿದೆ. 6 ತಿಂಗಳು ಹೇಗೋ ರಾಮಚಂದ್ರ ದೇವರು ಕಳೆದ್ರಿ. ಕಳೆದ ಮೇಲೆ ಲಕ್ಷ್ಮಣ ದೇವರಿಗೆ ರಾಮಚಂದ್ರ ದೇವರು ಹೇಳಿದ್ರಂತೆ, ಇಲ್ಲ ಯಾಕೋ ಸ್ವಲ್ಪ ಕೆಲಸದಿಂದ ಕಾರ್ಯದಿಂದ ವಿಮುಖನಾಗ್ಯಾನ ಅಂತ ಅನಿಸ್ತದ ಸುಗ್ರೀವ, ಹಾಗಾಗಿ ಸ್ವಲ್ಪ ಹೋಗಿ ಭೇಟಿಯಾಗುವ ಅವನ್ನ ಅಂತಂದ್ರ. ಯಾಕಂತಂದ್ರ ಅವನೇನಾಗಿತ್ರಿ, ಬಹಳ ದಿವಸ ಆದ್ಮೇಲೆ ರಾಜನಾಗಿಬಿಟ್ಟ, ನಾವು ಅಧಿಕಾರ ಸಿಕ್ಬಿಟ್ಟದ. ಅದ್ರೊಳಗೂ ವರ್ಷಾಕಾಲ ಎಲ್ಲಾ ಸ್ತ್ರೀಯರ ಜೊತೆಗೆ ಆರಾಮಾಗಿ ಕಾಲವನ್ನು ಕಳೆದುಕತ್ಬಿಟ್ಟ ನನ್ನ ಸುಗ್ರೀವ. ಮರೆತೇ ಹೋಗ್ಬಿಟ್ಟಿತ್ತಂತ ಅವನಿಗೆ ರಾಮನ ಕಾರ್ಯ ಇದೆ, ಅನ್ವೇಷಣೆಯನ್ನ ಮಾಡಬೇಕು ಅಂತ ಅನ್ನೋದು ಮರೆತು ಹೋಗ್ಬಿಟ್ಟಿತ್ತಂತೆ. ಆವಾಗ ಲಕ್ಷ್ಮಣ ದೇವರು ಬಂದು ಸುಗ್ರೀವನಿಗೆ ತಮ್ಮ ಗಾಂಡೀವ ತಮ್ಮ ಧನಸ್ಸನ್ನ ಎತ್ತಿ ಠೇಂಕಾರವನ್ನ ಮಾಡಿ ನೆನಪಿಸ್ತಾರಂತ, ಏನು ನಿನ್ನ ಕಾರ್ಯ ನೆನಪಿದೆಯಾ ನಿನಗೆ ಅಂತಿಕೊಂಡು ಹೇಳಿ. ಯಾಕಂತಂದ್ರ ಅಲ್ಲಿ ಲಕ್ಷ್ಮಣ ದೇವರು ಹೇಳ್ತಾರೆ ಏನು ಅಂತಂದ್ರೆ, ನೋಡು ಉಪಕಾರ ಸ್ಮರಣೆಯನ್ನು ಎಂದೂ ಮರಿಬೇಡ. ನಿಮ್ಮ ಅಣ್ಣನನ್ನ ಸಂಹಾರ ಮಾಡಿ ನಿನಗೆ ಈ ರಾಜ್ಯವನ್ನು ಕೊಟ್ಟಂತಹ ಪರಮಾತ್ಮ ರಾಮಚಂದ್ರ ದೇವರು ಸುಮ್ಮನೆ ಕೊಡ್ಲಿಲ್ಲ. ಅವ್ರಿಗೆ ನಿಮ್ಮ ಅಣ್ಣ ಕೊಲ್ಲಬೇಕಂತಿತ್ತನೋ ಇಲ್ಲ. ಆದರೆ ಕ್ಷತ್ರಿಯರಿಗೆ ಉಚಿತವಾದಂತಹ ಒಂದು ಧರ್ಮ ಇದೆ. ಯಾವುದು ಅಂತಂದ್ರೆ ಪ್ರತಿಜ್ಞಾ ಪಾಲನಂ ಧರ್ಮ. ನಿನಗೆ ಮಾತು ಕೊಟ್ಟಿದ್ದನ್ನ ನಡೆಸಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ನಮ್ಮ ಅಣ್ಣ ಏನ್ ಮಾಡಾನ, ವಾಲಿಯನ್ನ ಕೊಂದಾನ. ನೋಡ್ರಿ, ಕ್ಷತ್ರಿಯರಿಗೆ ಇದೊಂದು ದೊಡ್ಡ ಧರ್ಮ ಅಂತ್ರಿ. ಹೀಗೆ ನಾವು ಬ್ರಾಹ್ಮಣರು ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ಸಂಧ್ಯಾವಂದನ ಇತ್ಯಾದಿಗಳು ನಮ್ಮ ಧರ್ಮನೋ, ಹಾಗೆ ಕ್ಷತ್ರಿಯರಿಗೆ ಉಚಿತವಾದಂತಹ ಮುಖ್ಯ ಧರ್ಮ ಏನು ಅಂತಂದ್ರೆ ಪ್ರತಿಜ್ಞಾ ಪಾಲನ. ತಾವು ಏನು ಪ್ರತಿಜ್ಞೆಯನ್ನು ಮಾಡಿರ್ತಾರೋ ಅದನ್ನು ಬೇಕಾದಾದ್ರೂ ಅವ್ರು ನಡೆಸ್ಬೇಕಂತ್ರಿ. ಹಾಗಾಗಿ ನಿಮ್ಮ ಅಣ್ಣನ ಕೊಂದಿದ್ದು ತನ್ನ ಪ್ರತಿಜ್ಞೆ, ನಾನು ಸಂಹಾರವನ್ನ ಮಾಡ್ತೀನಿ ಅಂತ ನಿನಗೇನು ಒಪ್ಪಂದವನ್ನು ಮಾಡ್ಕೊಂಡಿದ್ನಲ್ಲ, ನಿನಗೆ ಮಾತು ಕೊಟ್ಟಿದ್ನಲ್ಲ, ಆ ಮಾತನ್ನ ಸರಿ ಮಾಡ್ಬೇಕು, ಸತ್ಯ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ವಾಲಿಯ ಸಂಹಾರವನ್ನ ನಮ್ಮ ಅಣ್ಣ ಮಾಡಿದ. ಒಂದು ಪ್ರಸಂಗ ಬರ್ತದೆ ಮಹಾಭಾರತದಲ್ಲಿ ಇದೇ ರೀತಿಯಾಗಿ. ದುರ್ಯೋಧನನ ಸಂಹಾರವಾದಾಗ ನಮಗೆಲ್ಲ ಗೊತ್ತದ, ದುರ್ಯೋಧನನ ಸಂಹಾರ ಆಯ್ತು. ದುರ್ಯೋಧನ ಸಂಹಾರ ಹೆಂಗಾಯ್ತು ಅಂತಂದ್ರ, ಅವ ಗದಾಯುದ್ಧವನ್ನ ಮಾಡ್ತಾ ಮಾಡ್ತಾ ಉಲ್ಟಾ ನಿಂತಂತೆ, ಗಜಂ ನಿಂತಂತೆ. ಗಜಂ ನಿಂತಾಗ ಆವಾಗ ಕೃಷ್ಣ ಪರಮಾತ್ಮ ಭೀಮಸೇನ ದೇವರಿಗೆ ಹೇಳಿದಂತೆ, ಹೊಡಿ ಈಗ ಅಂತಂದಂತ. ಆವಾಗ ತೊಡೆಗೆ ಹೊಡೆದಂತೆ. ಯಾಕೆ ಅವನು ಸೀದಾ ಇದ್ದಾಗ ಯಾಕೆ ಹೊಡಿಲಿಲ್ಲ ಅಂತಂದ್ರ, ನೋಡ್ರಿ ಗದಾಯುದ್ಧದ ಒಂದು ನಿಯಮ ಅಂತ ಏನು ಅಂತಂದ್ರೆ, ನಾಭಿಯ ಕೆಳಗೆ ಎಂದಿಗೂ ಗದೆಯಿಂದ ಹೊಡಿಬಾರದು, ಗದಾಯುದ್ಧದ ನಿಯಮ. ಹಾಗಾಗಿ ಅದರ ತಳ ಅವನಿಗೆ ಹೊಡಿಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಅವನ ತೊಡಿ ಬಿಟ್ಟು ಉಳುಕಿ ಕಡೆ ಎಲ್ಲ ವಜ್ರ ಆಗ್ಬಿಟ್ಟಾನ, ವಜ್ರ ಸದೃಶ ಆಗ್ಬಿಟ್ಟಾನ ದುರ್ಯೋಧನ. ಹೊಡಿಲಿಕ್ಕೆ ಆಗ್ತಾ ಇಲ್ಲ, ಸಂಹಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನ್ ಮಾಡೋದು ಅಂತಂದ ಕೃಷ್ಣ ಪರಮಾತ್ಮ ಏನ್ ಮಾಡ್ದ, ಯುದ್ಧದಲ್ಲಿ ಅವ ಗಜಂ ನಿಂತ, ಉಲ್ಟಾ ನಿಂತ, ಯಾರು ದುರ್ಯೋಧನ. ಆವಾಗ ಇದೇ ಸಮಯ ಹೊಡಿ ಅಂತ ಕೃಷ್ಣ ಪರಮಾತ್ಮ ಅನ್ನಂತ. ಅವಾಗ ಬಲರಾಮ, ಹೊಡಿಯೋ ತಪ್ಪದು, ನಾಭಿಯ ಕೆಳಗೆ ಹೊಡಿಬಾರ್ದು ಅಂತ ಗೊತ್ತಿಲ್ಲ ನೋಡಿ ನಿನಗ ಅಂತಂದಂತ. ಅಣ್ಣ ಸ್ವಲ್ಪ ನೋಡದವ ಹೆಂಗ್ ನಿಂತಾನ ಅಂತಂದ ಕೃಷ್ಣ ಪರಮಾತ್ಮ. ಯಾಕಂದ್ರ ಉಲ್ಟಾ ನಿಂತಿದ್ನಂತೆ. ಉಲ್ಟಾ ನಿಂತಾಗ ನಾಭಿಯ ಕೆಳಗೆ ಆಗ್ತದೆ, ಹೊಟ್ಟಿ ಭಾಗ, ಮುಖದ ಭಾಗ ಎಲ್ಲ ನಾಭಿಯ ಕೆಳಗೆ ಆಗ್ತದೆ, ತೊಡಿ ಮೇಲ್ಭಾಗ ಆಗ್ತದೆ. ಹಾಗಾಗಿ ಅವ ಹೊಡೆದಿದ್ದು ಸರಿಯದ ಅಂತಕೊಂಡು ಹೇಳಿ ಅಲ್ಲಿ ನಿರ್ಣಯವನ್ನು ಕೊಟ್ಟು ಮತ್ತೊಂದು ಮಾತನ್ನ ಹೇಳ್ತಾನ ಕೃಷ್ಣ ಪರಮಾತ್ಮ. ಏನು ಅಂತಂದ್ರೆ, ಬೇಕಾದಾದ್ರೂ ಕ್ಷತ್ರಿಯರಿಗೆ ಉಚಿತವಾದ ಧರ್ಮ ಯಾವುದು ಅಂದ್ರೆ ಪ್ರತಿಜ್ಞಾ ಪಾಲನ ಅಂತ ಅನ್ನೋದು ಅವರ ಉಚಿತವಾದಂತಹ ಧರ್ಮ. ಇವನು ಪ್ರತಿಜ್ಞೆಯನ್ನ ಮಾಡಿದ್ದ ಭೀಮಸೇನ ದೇವರು. ಎಲ್ಲಿ? ಆ ಸಭೆಯಲ್ಲಿ, ತುಂಬು ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಆಗುವಾಗ ದುರ್ಯೋಧನನ ತೊಡೆಯನ್ನ ಮುರಿತೇನೆ ಅಂತ ಏನು ಪ್ರತಿಜ್ಞೆಯನ್ನ ಮಾಡಿದ್ದಲ್ಲ, ಆ ಪಾಲನೆಯನ್ನ ಮಾಡುವುದು ಕ್ಷತ್ರಿಯರ ಧರ್ಮ. ಹಾಗೆ ಇಲ್ಲಿಯೂ ಕೂಡ ರಾಮಚಂದ್ರ ದೇವರು ಅದನ್ನ ಮಾಡಿದ್ದಾರೆ. ನೀನು ನಿನ್ನ ಪ್ರತಿಜ್ಞೆಯನ್ನ ಪರಿಪಾಲನೆ ಮಾಡು, ಉಪಕಾರ ಸ್ಮರಣೆಯನ್ನ ಮರೆತು ಕೃತಜ್ಞನಾಗಬೇಡ ಅಂತ ಲಕ್ಷ್ಮಣ ದೇವರು ಹೇಳ್ತಾರೆ. ಜೊತೆಗೆ ಕೃತಜ್ಞನಾಗುವುದು ಎಷ್ಟು ಕೆಟ್ಟ ಅಂತ ಅನ್ನೋದು ಹೇಳ್ತಾರೆ. ಒಮ್ಮೆ ಒಂದು ಸ್ಮಶಾನದಲ್ಲಿ ಒಬ್ಬ ಚಂಡಾಳ ಅವ ಏನ್ ಮಾಡ್ತಾ ಇದ್ದ ಅಂತಂದ್ರ, ಅಡಿಗೆಯನ್ನ ಬೇಯಿಸ್ಕೊಂಡು ತಿಂತಾ ಇದ್ದಂತ. ಅಡಿಗೆಯನ್ನ ಬೇಯಿಸುವಾಗ ಎದುರಾಗ ಅವನಿಗೆ ಪಾತ್ರೆ ಬೇಕಲ್ಲ, ತಲೆ ಬುರುಡೆಯನ್ನೇ ಪಾತ್ರೆಯನ್ನಾಗಿ ಇಟ್ಟು ಅಡಿಗೆಯನ್ನು ಬೇಯಿಸ್ಕೊಳಿಕತ್ತಿದ್ದಂತ. ಅದ್ರಾಗ ಅಡಿಗೆ ಬೇಯಿಸ್ಲಿಕ್ಕಿದ್ದ ಪದಾರ್ಥ ಯಾವುದು ಅಂದ್ರೆ ಮಾಂಸ ಪದಾರ್ಥ. ಹೋಗಿ ಬೇಯಲಿಕ್ಕೆ ನೀರು ಬೇಕಲ್ಲ, ಏನ್ ನೀರನ್ನು ಹಾಕಿದ್ದ ಅಂದ್ರೆ ರಕ್ತವನ್ನೇ ಹಾಕಿ ಬೇಯಿಸ್ತಾ ಇದ್ದಂತ. ಎಲ್ಲಾ ಅಪವಿತ್ರ ಪದಾರ್ಥಗಳೇ. ಸ್ಥಳ ಅಪವಿತ್ರ, ಮಾಡುವವನು ಸ್ವತಃ ಅಪವಿತ್ರ, ಬುರುಡೆ ಅಪವಿತ್ರ, ಒಳಗಿರುವ ಮಾಂಸ ಅಪವಿತ್ರ, ಬೇಯಿಸ್ಲಿಕ್ಕೆ ಹಾಕಿದ ರಕ್ತ ಅಪವಿತ್ರ.
ಇಷ್ಟೆಲ್ಲ ಅಪವಿತ್ರವಾದಂತಹ ಪದಾರ್ಥಗಳನ್ನ ನೋಡಿ ಆ ಅಡಿಗೆಯ ಮ್ಯಾಲ ಯಾವುದು ಹೊಲಸು ಬೀಳಬಾರದು ಅಂತ ಮ್ಯಾಲ ಮುಚ್ಚಿದ್ದಂತೆ. ಒಬ್ಬ ವ್ಯಕ್ತಿ ಹೊಂಟಿದ್ದಂತ, ಬಹಳ ಆಶ್ಚರ್ಯ ಆತಂತ ನೋಡಿ ಕೇಳಿದಂತಲ್ಲ, ಎಲ್ಲಾ ಅಪವಿತ್ರನೇ ಅವ, ಅಲ್ಲಿ ಒಂದು ಶುದ್ಧ ಪದಾರ್ಥ ಇಲ್ಲ, ಇಷ್ಟಿದ್ರು ಮ್ಯಾಲೊಂದೇನೋ ಮುಚ್ಚಿಯಲ್ಲ, ಅದನ್ನ ಯಾಕೆ ಮುಚ್ಚಿದಿ ಅಂತ ಕೇಳಿದಂತೆ. ನೋಡ್ರಿ ಆ ಚಂಡಾಲ ಅಂತೇನು ಅಂತಂದ್ರ ಎಲ್ಲಾ ಅಪವಿತ್ರ ಇರಬಹುದು, ಆದರೆ ಯಾರಾದ್ರೂ ಹೋಗುವಾಗ ಒಬ್ಬ ಕೃತಜ್ಞನ ಇದ್ದು ಅವನ ನೆರಳು ಬೀಳಬಾರದು ಅಂತ ಮುಚ್ಚೇನಿ ಅಂತಂದ್ರು. ನೋಡ್ರಿ, ಕೃತಜ್ಞನ ಇದ್ರೆ ಎಷ್ಟು ಹೊಲಸು ಅಂತ ಅನ್ನೋದನ್ನು ವಿಚಾರ ಮಾಡ್ರಿ. ಅಂತಹ ಕೃತಜ್ಞ ನೀನು ಆಗಬೇಡ ಸುಗ್ರೀವ, ಆದ್ದರಿಂದ ನಿನ್ನ ಪ್ರತಿಜ್ಞೆಯನ್ನು ಪಾಲನೆ ಮಾಡುವಂತ ಈ ರೀತಿಯಾಗಿ ಲಕ್ಷ್ಮಣ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾನಂತೆ. ಅದೇ ರೀತಿಯಾಗಿ ಹನುಮಂತ ದೇವರು ಕೂಡ ಎಚ್ಚರಿಕೆಯನ್ನು ಕೊಡ್ತಾರೆ. ಕೊಟ್ಟಾಗ ಸುಗ್ರೀವ ತನ್ನ ಸೈನ್ಯವನ್ನೆಲ್ಲ ಕಳಿಸ್ಲಿಕ್ಕೆ, ಎಲ್ಲೆಲ್ಲಿ ತನ್ನ ಸೈನ್ಯ ಅಡಗಿದೆಯೋ, ಎಲ್ಲೆಲ್ಲಿ ತಮ್ಮ ಬಿಡಾರವನ್ನು ಹೂಡ್ಯಾರೋ ಓಷ್ಟ್ರನ್ನು ಕರೆಸಿದ್ನಂತೆ. ಎಷ್ಟು ಸೈನ್ಯ ಇತ್ತು ನಾನು ಶ್ಲೋಕವನ್ನು ಹೇಳಬೇಕು, ಆದರೆ ಸಮಯ ಆಗಿದೆ. ಸುಮ್ಮನೆ ಒಂದು ಲಿಸ್ಟ್ ಓದ್ತೇನೆ, ಏನ್ ಬೋರ್ ಅನ್ಕೋಬೇಡಿ, ತಿಳ್ಕೊಳ್ರಿ. ಯಾಕಂತಂದ್ರ ರಾಮಾಯಣ ಎಲ್ಲವನ್ನೂ ದಾಖಲೆ ಮಾಡ್ತಾರೆ. ಸುಮ್ಮನೆ ಮೂಗಮ್ಮಾಗಿ ಇಷ್ಟು ಲಕ್ಷ ಜನ ಕವಿಗಳಿದ್ರು, ಇಷ್ಟು ಜನ ಸೇನಾಧಿಪತಿಗಳು ಮೂಗಮ್ಮಾಗಿ ಹೇಳುವುದಿಲ್ಲ. ರಾಮಾಯಣ ಹೇಳ್ತದ ಒಬ್ಬೊಬ್ಬ ಯೂಥಪರು ಕೂಡ ಎಷ್ಟೆಷ್ಟು ಕಪಿಗಳನ್ನ ಹೊಂದಿದ್ರು ಅಂತ ಅನ್ನೋದನ್ನ ರಾಮಾಯಣ ದಾಖಲೆ ಮಾಡ್ತದೆ. ಎಲ್ಲಾ ಯೂಥಪರು ಅಂದ್ರೆ ಸೇನಾಧಿಪತಿಗಳು, ಮಹಾವೀರರನ್ನ ಸುಗ್ರೀವ ಕರೆಸಿದ್ನಂತ್ರಿ. ಸೀತಾನ್ವೇಷಣೆ ಮಾಡಬೇಕು ಅಂತಿಕೊಂಡು ಹೇಳಿ ಕರೆಸಿದ್ನಂತ. ಎಷ್ಟು ಜನ ಇದ್ರು? ಸುಮಾರು ಒಂದು 20 ರಿಂದ 25 ಮಂದಿ ಯೂಥಪರಿದ್ರಂತ. ಒಬ್ಬೊಬ್ಬರು ಎಷ್ಟೆಷ್ಟು ಪರಾಕ್ರಮಿಗಳು, ಎಷ್ಟೆಷ್ಟು ಸೈನ್ಯ ಹೊಂದಿದ್ರು ಅಂತ ಅನ್ನೋದು ಲಿಸ್ಟ್ ಕೊಡ್ತಾರೆ ನೋಡ್ರಿ. ಶತಬಲಿ ಅಂತ ಒಬ್ಬ ಯೂಥಪ ಬಂದಿದ್ದಂತ. ಅವನ ಹತ್ರ ಅರ್ಬುದ ಸಂಖ್ಯಾಕವಾದ ಸೈನ್ಯ ಇತ್ತಂತ. ಅರ್ಬುದ ಅಂದ್ರೆ ಎಷ್ಟ್ರಿ? 10 ಕೋಟಿ ಸಂಖ್ಯಾಕವಾದಂತಹ ಕಪಿ ಸೈನ್ಯ ಇತ್ತು. ಸುಷೇಣ ಅಂತ ಬರ್ತಾನ, ಇವನೇ ಮುಂದೆ ಗಂಧಮಾದನ ಪರ್ವತವನ್ನ ತಗೊಂಡು ಬರ್ರಿ ಅಂತ ಹೇಳೋನು ಇವನೇ, ಇದೇ ಸುಷೇಣ. ಈ ಸುಷೇಣನ ಹತ್ರ ಸಾವಿರಾರು ಕೋಟಿ ಕಪಿ ಸೈನ್ಯ ಇತ್ತು. ರುಮೆಯ ತಂದೆ ತಾರ ಅಂತಿದ್ದಂತ್ರಿ, ಅವನ ಹತ್ರ 1 ಅರ್ಬುದ ಅಲ್ಲ 10 ಅರ್ಬುದ, ಅಂದ್ರ 10 ಕೋಟಿ ಇಂಟು 10 ಅಷ್ಟು ಕಪಿ ಸೈನ್ಯ ಇತ್ತಂತ. ಕೇಸರಿ ಹನುಮಂತ ದೇವರ ತಂದೆ, ಅವನ ಹತ್ರ 1000 ಕೋಟಿ ಖರ್ವ ಅಂತಂದ್ರ ಸುಮ್ಮನೆ ಹಂಗ ಒಂದ್ ಲೆಕ್ಕ ಹೇಳ್ತೇನೆ ನೋಡ್ರಿ. ಈ ಅರ್ಬುದ ಏನದಲ್ಲ, ಇದರದ್ದು 10 ಪಟ್ಟಲ್ಲ, ಅದರ 100 ಪಟ್ಟೆ ಆದ್ರೆ ಎಷ್ಟೋ ಅಷ್ಟು ಒಂದು ಖರ್ವ. ಅಂತದ್ದು 1000 ಖರ್ವ ಅವನ ಹತ್ರ ಇತ್ತಂತೆ. ಯಾರ ಹತ್ರ? ಕೇಸರಿ ಹತ್ರ ಇತ್ತಂತೆ. ಗವಾಕ್ಷ ಅನ್ನುವಂತಹ ಯೂಥಪ, ಅವನ ಹತ್ರ 1000 ಕೋಟಿ ಸೈನ್ಯ. ಧೂಮ್ರ ಅಂತ ಅವನ ಹತ್ರ 2000 ಕೋಟಿ ಕರಡುಗಳಿದ್ವು ಅಂತ ಸೈನ್ಯ. ಪನಸ ಅನ್ನುವಂತಹ ಯೂಥಪ, ಅವನ ಹತ್ರ 3 ಕೋಟಿ ಕಪಿ ಸೈನ್ಯ. ನೀಲ ಅಂತ ಇವನು ಮುಂದೆ ಕುಂಭಕರ್ಣನ ಮಗ, ಕುಂಭನ ಜೊತೆಗೆ ಯುದ್ಧವನ್ನ ಮಾಡಿ ಸಾಯ್ತಾನೆ. ಇವನ ಹತ್ತಿರ 10 ಕೋಟಿ ಸೈನ್ಯ ಇತ್ತಂತೆ. ಗವಯ ಅಂತ ಅವನ ಹತ್ರ 5 ಕೋಟಿ. ದಧಿಮುಖ 10,000 ಕೋಟಿ. ಚಂದ್ರನ ಮಗ ಇವ ದಧಿಮುಖ ಅಂತ ಅನ್ನೋನು. ಮತ್ತು ಮೈಂದ ದ್ವಿವಿಧ ಅಂತ ಇಬ್ಬರು ಅಶ್ವಿನಿ ದೇವತೆಗಳ ಮಕ್ಕಳು, ಅವರ ಹತ್ರ 20,000 ಕೋಟಿ ಇತ್ತಂತೆ. ಗಜ ಅಂತ ಅನ್ನೋನ ಹತ್ರ 3 ಕೋಟಿ. ಜಾಂಬವಂತನ ಹತ್ರ 10 ಕೋಟಿ ಕರಡಿಯ ಸೈನ್ಯ. ರುಮಣ್ವಂತ ಅನ್ನೋನಲ್ಲಿ 1,000 ಕೋಟಿ. ಗಂಧಮಾದನ ಅನ್ನೋನಲ್ಲಿ 10 ಲಕ್ಷ ಕೋಟಿ. ಅಂಗದನ ಹತ್ರ 10 ಶಂಖ ಅಂತಂದ್ರೆ ಏನು? 10 ಲಕ್ಷ ಕೋಟಿ ಮತ್ತು 1 ಪದ್ಮ, ಅಷ್ಟು ಸೈನ್ಯ ಅಂಗದನ ಹತ್ರ. ಇಂದ್ರಗಾನು ಅನ್ನೋನ ಹತ್ರ 11 ಕೋಟಿ. ರಂಭ 11,000. ದುರ್ಮುಖ 2 ಕೋಟಿ. ಹನುಮಂತನ ಹತ್ರ 10 ಅರ್ಬುದ, 100 ಕೋಟಿ ಸೈನ್ಯ. ನಲನ ಹತ್ರ 1 ಅರ್ಬುದ. ಇಷ್ಟೆಲ್ಲ ಸಂಖ್ಯಾಕವಾದಂತಹ ಸುಮಾರು ಅದು ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಅಷ್ಟು ಕಪಿ ಸೈನ್ಯ, ಕರಡಿ, ವಾನರರೆಲ್ಲ ಬಂದು ಆ ಸುಗ್ರೀವನ ಸಾಮಂತರ್ರಿ. ಇವರೆಲ್ಲ ಬಂದು ಸುಗ್ರೀವನ ಹತ್ರ ಆಜ್ಞೆಯನ್ನ ಮಾಡುವಂತ ಈ ರೀತಿಯಾಗಿ ನಿಂತರಂತೆ. ಆವಾಗ ಸುಗ್ರೀವ ಅವರಿಗೆ ಒಬ್ಬೊಬ್ಬರನ್ನ ಒಂದೊಂದು ದಿಕ್ಕಿಗೆ ಕಳಿಸ್ತಾನಂತೆ. ಪೂರ್ವ ದಿಕ್ಕಿಗೆ ವಿನತ ಮತ್ತ ಅವನನ್ನ ನಾಯಕನನ್ನಾಗಿ ಮಾಡಿ 1 ಲಕ್ಷ ಕಪಿ ಸೈನ್ಯರನ್ನೆಲ್ಲ ಕೊಟ್ಟು ಅವರನ್ನ ಕಳಿಸ್ತಾನಂತೆ. ದಕ್ಷಿಣ ದಿಕ್ಕಿಗೆ ಅಂಗದನನ್ನ ನಾಯಕನನ್ನಾಗಿ ಮಾಡಿ ಜಾಂಬವಂತ, ಹನುಮಂತ, ಗಜ, ಗವಾಕ್ಷ, ಮೈಂದ, ದ್ವಿವಿಧ ಇವರನ್ನೆಲ್ಲ ದಕ್ಷಿಣ ದಿಕ್ಕಿಗೆ ಕಳಿಸ್ತಾನಂತೆ. ಪಶ್ಚಿಮ ದಿಕ್ಕಿಗೆ ಸುಷೇಣನನ್ನ ನಾಯಕನನ್ನಾಗಿ ಮಾಡಿ ಪಶ್ಚಿಮ ದಿಕ್ಕಿಗೆ ಕಳಿಸ್ತಾನೆ. ಉತ್ತರ ದಿಕ್ಕಿಗೆ ಶತಬಲಿಯನ್ನ ನಾಯಕನನ್ನಾಗಿ ಮಾಡಿ ಕಳಿಸ್ತಾನೆ. ಹೀಗೆ ಸಾವಿರಾರು ಲಕ್ಷಗಟ್ಟಲೆ ಕಪಿ ಸೈನ್ಯವನ್ನ ಎಲ್ಲ ದಿಕ್ಕಿಗೆ ಕಳಿಸಿದಂತೆ.
ನೋಡ್ರಿ, ಬರೀ ಕಪಿ ಸೈನ್ಯದ ಲೆಕ್ಕವನ್ನೇ ಇಷ್ಟು ಹೇಳಿದೆ ಅಂತಂದ್ರ ಇದರ 100 ಪಟ್ಟು ಸೈನ್ಯ ಯಾರ ಹತ್ರದ? ರಾವಣನ ಹತ್ರ ಅದ. ನೋಡ್ರಿ, ಎಷ್ಟು ಕಪಿ ಸೈನ್ಯದ ಲೆಕ್ಕವೇ ಇಷ್ಟದ ಅಂತಂದ್ರ ಇನ್ನ ರಾವಣನ ಹತ್ರ ಇರೋದು ಇದರ 100 ಪಟ್ಟು. ಎಷ್ಟು ಸೈನ್ಯ ಇರಬೇಕು ಅವನ ಹತ್ತಿರ ಅಂತಂದ್ರೆ ಹೆಂಗ ಅದನ್ನ ಸಂಹಾರ ಮಾಡಿದ್ರು, ಜಯಶಾಲಿ ಆದ್ರು ಅಂದ್ರೆ ಏನಿಲ್ಲ. ಕೇವಲ ರಾಮದೇವರು ಇದ್ದದಕ್ಕೆ ಮಾತ್ರ ಅದೆಲ್ಲ ಸೈನ್ಯವನ್ನ ಎಲ್ಲ ಕಪಿಗಳು ಸುಗ್ರೀವಾದಿಗಳು ನಾಶವನ್ನ ಮಾಡಿ ಅವಕಾಶ ಬಿಡ್ತಾರೆ ಕೇವಲ ರಾಮದೇವರ ಅನುಗ್ರಹದಿಂದ. ಮುಂದೆ ರಾಮದೇವರ ಅನುಗ್ರಹ, ಸಾಕ್ಷಾತ್ ರಾಮದೇವರೇ ಯುದ್ಧಕ್ಕೆ ನಿಂತಾರೆ. ಅಲ್ಲಿ ರಾಮದೇವರೇ ಯುದ್ಧಕ್ಕೆ ನಿಂತಾರ ಅಂತಂದ್ರೆ ಅವ್ರ ಹತ್ರ ಎಷ್ಟು ಕೋಟಿ ಸೈನ್ಯ ಬಂದ್ರೆ ಏನಾಗೋದಿಲ್ಲ. ಸುಮ್ಮನೆ ಹಂಗ ಒಂದು ಕಥೆ ಹೇಳ್ತೀನಿ. ಇವತ್ತು ಸತ್ಯವಿಜಯ ತೀರ್ಥರ ಆರಾಧನೆ, ಮಹಾನುಭಾವರಾದಂತಹ ನಾವು ಏನು ಸವಣೂರಿನ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರನ್ನ ಕೇಳ್ತೇವೆಯೋ, ಅವರ ಪರಮ ಗುರುಗಳಾದಂತಹ ಸತ್ಯಪ್ರಿಯ ತೀರ್ಥರು, ಅವರ ಗುರುಗಳು ಸತ್ಯವಿಜಯ ತೀರ್ಥರು ಅಂತ. ರಾವಣನ ಅಷ್ಟೆಲ್ಲ ಸಂಖ್ಯಾಕವಾದಂತಹ ಸೈನ್ಯವನ್ನ ರಾಮದೇವರು ಕೊಂದದ್ದು ಆಶ್ಚರ್ಯ ಅಲ್ಲವೇ ಅಲ್ಲ. ಯಾಕೆ ಅಂತಂದ್ರೆ ಸತ್ಯವಿಜಯ ತೀರ್ಥರ ಮಹಾತ್ಮ್ಯವನ್ನ ಕೇಳಿದರೆ ಆಶ್ಚರ್ಯ ಅನ್ನಿಸ್ತದೆ. ಸತ್ಯವಿಜಯ ತೀರ್ಥರು ತಮಿಳುನಾಡಿನಲ್ಲಿ ಸಂಚಾರದಲ್ಲಿ ಇದ್ರಂತೆ. ಸಂಚಾರದಲ್ಲಿ ಇದ್ದಾಗ ಅಲ್ಲಿಯ ಆರಣಿ ಮನೆತನದಲ್ಲಿ ವೇದೋಜಿ ಭಾಸ್ಕರ ಅಂತ ತಂಜಾವೂರಿನ ಸಾಮಂತ ರಾಜ, ಅವನ ಮಗ ವೆಂಕಟಪತಿ ರಾಯ ಅಂತ ಅವ ಎಲ್ಲಾ ರಾಜ್ಯವನ್ನ ನೋಡ್ಕೊಳ್ತಾ ಇದ್ದ. ಆವಾಗ ಅಲ್ಲಿ ಆದಿಲ್ ಶಾಹಿ ನವಾಬರು ಅವರ ಮೇಲೆ ಆಕ್ರಮಣವನ್ನ ಮಾಡಿದ್ರಂತೆ. ಆಕ್ರಮಣವನ್ನು ಮಾಡಿದಾಗ ವೆಂಕಟಪತಿ ರಾಯನಿಗೆ ಬಹಳ ಟೆನ್ಷನ್ ಆಯ್ತಂತೆ. ಅಯ್ಯೋ, ಏನ್ ಮಾಡೋದು? ಯಾಕಂದ್ರ ಮುಸಲ್ಮಾನ ರಾಜರು ಅಂತಂದ್ರೆ ಹೇಳಿ ಕೇಳಿ ಕ್ರೂರ ಮಂದಿ, ಏನ್ ಮಾಡ್ತಾರೋ ಹೇಳಿ ಬರೋದಿಲ್ಲ. ಆದ್ದರಿಂದ ಸುಮಾರು ಒಂದು 10,000 ಸೈನ್ಯವನ್ನ ಕರ್ಕೊಂಡು ಆದಿಲ್ ಶಾಹಿ ನವಾಬ ಆಕ್ರಮಣವನ್ನು ಮಾಡ್ಲಿಕ್ಕೆ ಬಂದಾನ. ಏನ್ ಮಾಡುವುದು? ನಮ್ಮ ಹತ್ರ ಬರೀ 2,000, ಅಲ್ಲಿ ಇಲ್ಲಿ ಎದ್ದಿದ್ ಬಂದದ್ದು ಎಲ್ಲವನ್ನೂ ಕೂಡಿಸಿದ್ರು, ನಮ್ಮ ಹತ್ತಿರ ಆಗೋದು ಬರೀ 2,000 ಸೈನ್ಯ. ಏನ್ ಮಾಡ್ಬೇಕು ಅಂತಿಕೊಂಡು ಹೇಳಿ ಬಹಳ ಹೆದರಿ ಬಿಟ್ಟಿತ್ತಂತೆ ವೆಂಕಟಪತಿ ರಾಯ. ಆವಾಗ ಅವನ ಮಂತ್ರಿ ಮಂಡಲದಲ್ಲಿ ಒಬ್ಬ ಕೃಷ್ಣಾಜಿ ಪಂತ ಅಂತ ಒಬ್ಬನಿದ್ದಂತೆ. ಅವನು ಇಲ್ಲ, ಇಲ್ಲೇ ಹತ್ತಿರದಲ್ಲಿ ಆರಣಿಯಲ್ಲಿ ಉತ್ತರಾದಿ ಮಠದ ಶ್ರೀ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ಬಂದಾರ, ಅವರ ಹತ್ತಿರ ಹೋಗಿ ಆಶೀರ್ವಾದವನ್ನು ತಗೊಂಬಣಂತೆ, ಏನರ ಒಳ್ಳೇದಾದ್ರೂ ಆಗಬಹುದು, ಹೇಳಿ ಬರೋದಿಲ್ಲ ಅಂತಂದ್ರ. ಆಯ್ತು ಅಂತಿಕೊಂಡು ಎಲ್ಲಿ ಬಂದಾರ ಅಂತ ಗೊತ್ತಿಲ್ರಿ ಇವ್ರಿಗೆ. ಇವತ್ತ ನಮ್ಗೆ UM ಇನ್ಫೋದೊಳಗೆ ಸ್ವಾಮಿಗಳು ಒಂದು ವಾರ ಎಲ್ಲೆಲ್ಲಿ ಇದ್ದಾರ ಅಂತ ಒಂದಿಷ್ಟು ಗೊತ್ತಾಗ್ಬಿಡುತ್ತೆ. ಆಗಿನ ಕಾಲದೊಳಗೆ ಎಲ್ಲಿ ಗೊತ್ತಾಗ್ಬೇಕು? ಗೊತ್ತಾಗ್ಲಿಲ್ಲ. ಆವಾಗ ರಾತ್ರಿ ನಾಳೆ ಹುಡ್ಕೋಣಂತ ಸ್ವಾಮಿಗಳು ಎಲ್ಲ ಬಂದಾರೋ ಅಂತ ಅನ್ನೋದನ್ನ ಹುಡ್ಕೋಣ ಅಂತ ಸುಮ್ಮನೆ ಇದ್ದಾಗ ರಾತ್ರಿ ಸ್ವಾಮಿಗಳೇ ಸ್ವಪ್ನದಲ್ಲಿ ಬಂದ್ರಂತ. ಸತ್ಯವಿಜಯ ತೀರ್ಥರು ಸ್ವಪ್ನದಲ್ಲಿ ಬಂದು, ಇಲ್ಲ, ಇಂತಹ ಪ್ರದೇಶದಲ್ಲಿ ಇದ್ದೇನೆ, ಹಿಂಗ್ ಬರ್ರಿ, ನಿಮ್ಗೆ ದರ್ಶನವನ್ನು ಕೊಡ್ತೇನೆ ಅಂತ ಸತ್ಯವಿಜಯ ತೀರ್ಥರು ಹೇಳಿದ್ರು. ಮರುದಿವಸ ಹೋದ, ಸತ್ಯವಿಜಯ ತೀರ್ಥರ ದರ್ಶನ ಆಯ್ತು. ಅವತ್ತಿನ ರಾಮದೇವರ ಭಿಕ್ಷಾದಿನ ಪೂಜೆಯ ಖರ್ಚಲ್ಲೋ ಆ ವೆಂಕಟಪತಿ ರಾಯನೇ ತಗೊಂಡಾದ ಮೇಲೆ ಸ್ವಾಮಿಗಳ ಊಟ ಆದ ಮೇಲೆ ಸ್ವಾಮಿಗಳ ಹತ್ರ ಮಂತ್ರಾಕ್ಷತೆ ಇಸ್ಕೊಳ್ಳಿಕ್ಕೆ ಹೋದಾಗ ಹೇಳಿದ್ರು, ಸ್ವಾಮಿ, ಇಷ್ಟು ಕಷ್ಟ ಆಗಿದೆ, 10,000 ಮಹಾಕ್ರೂರ ಸೈನ್ಯವನ್ನ ತೆಗೆದುಕೊಂಡು ಆ ನವಾಬ ಆಕ್ರಮಣವನ್ನ ಮಾಡ್ಲಿಕ್ಕೆ ಬಂದುಬಿಟ್ಟಾನ, ಏನ್ ಮಾಡ್ಬೇಕು ತಿಳಿತಾ ಇಲ್ಲ, ನಮ್ದು ಬಹಳ ಅಂದ್ರೆ 2,000 ಸೈನ್ಯ ಇದೆ, ಹಾಗಾಗಿ ಏನ್ ಮಾಡ್ಬೇಕು ಸ್ವಾಮಿ ಅಂತ ಕೇಳಿದಾಗ ಸತ್ಯವಿಜಯ ತೀರ್ಥರು ಒಂದೇ ಅಂದ್ರಂತೆ, ನೀನು ರಾಮದೇವರನ್ನು ನಂಬುತ್ತೀಯೋ ಇಲ್ಲೋ ಅಂತ ಕೇಳಿದ್ರು. ನಂಬ್ತೇನು ಸ್ವಾಮಿ ಅಂದ್ರ. ನೋಡು, ಇವತ್ತು ರಾಮದೇವರ ಪೂಜೆಯನ್ನು ಮಾಡಿರಿ, ರಾಮದೇವರ ಮೇಲೆ ವಿಶ್ವಾಸ ಇದೆ, ಏನೂ ಆಗೋದಿಲ್ಲ, ಇದೇ 2,000 ಸೈನ್ಯದಿಂದ ನೀನು ವಿಜಯಶಾಲಿ ಆಗ್ತಿ, ಹೋಗುವಂತ ಮಂತ್ರಾಕ್ಷತೆಯನ್ನು ಕೊಟ್ಟು ಕಳಿಸ್ಬಿಟ್ರಂತೆ. ಕೊಡೋರು ಕೊಡ್ತಾರ, ಆದ್ರೆ ಇವನಿಗೆ ಕನ್ವಿನ್ಸ್ ಆಗ್ಬೇಕಲ್ಲ. ಯಾಕಂದ್ರೆ ಅವ್ನು ಪ್ರಾಕ್ಟಿಕಲ್ ವಿಚಾರ ಮಾಡ್ಲಿಕ್ಕತ್ತ. ಅವರು 10,000 ಮಂದಿ ಇದ್ದಾರ, ನಾವ್ 2,000 ಮಂದಿ ಇದ್ದೀವಿ, ಏನೋ ಸ್ವಾಮಿಗಳು ಅವ್ರು ಯುದ್ಧ ಅಂದ್ರೆ ಏನಂತ ಗೊತ್ತಿಲ್ಲ, ಮತ್ತೊಂದು ಗೊತ್ತಿಲ್ಲ, ಸುಮ್ನೆ ಮಂತ್ರಾಕ್ಷತೆ ಕೊಟ್ಟು ಕಳಿಸ್ಬಿಟ್ರು, ಆಗ್ಬೇಕಲ್ಲ ಇದೆಲ್ಲ ಅಂತ ಅವ ಟೆನ್ಷನ್ ಹೊಳಿ ಬಂದಂತೆ. ಬಂದ ಬಿಡಾರವನ್ನು ಯುದ್ಧ ಮಾಡಬೇಕು ಅಂತಂದ್ರೆ ಯುದ್ಧದ ಭೂಮಿ ಹಿಂದೆ ಅಲ್ಲೊಂದು ಬಿಡಾರವನ್ನು ಹೂಡ್ಬೇಕು, ಅಲ್ಲಿ ನಿಂತಂಗಿ ಯುದ್ಧವನ್ನ ಮಾಡಬೇಕು. ಆ ಬಿಡಾರಕ್ಕೆ ಹೋಗುವಾಗ ಅವನಿಗೆ ಸುದ್ದಿ ಬಂತಂತೆ. ಏನು ಅಂತಂದ್ರೆ, ಎಲ್ಲಿ ಆ ನವಾಬರ ಸೈನ್ಯ ಬಿಡಾರವನ್ನು ಹೂಡಿದೆಯೋ ಅಲ್ಲಿ ಎಲ್ಲ ಕಾಲರ ಬಂದ್ಬಿಟ್ಟಿತ್ತಂತೆ. ಕಾಲರ ಬಂದು ಎಲ್ಲಾರು ಅರ್ಧ ಮಂದಿ ರೋಗದಿಂದ ಸತ್ತು ಹೋಗ್ಯಾರ, ಇನ್ನು ಅರ್ಧ ಮಂದಿ ಒಂದ ಕಾಲರಾದಿಂದ ಸಾಯ್ಬೇಕು, ಇಲ್ಲ ಬಿಟ್ಟು ಓಡ್ ಹೋಗ್ಬೇಕು. ಅದಕ್ಕೆ ನವಾಬರಿಗೂ ಗೊತ್ತಾಗದೆ ಓಡ್ ಹೋಗ್ಬಿಟ್ಟಾರ. ಇನ್ನು ಅರ್ಧ ಮಂದಿ ನಿರ್ವಿಣ್ಣ ಆಗ್ಬಿಟ್ಟಾರ ರೋಗದಿಂದ. ಹಾಗೆ ಒದ್ದಾಡ್ಲಿಕ್ಕತ್ತಾರ ಅಂತಕೊಂಡು ಸುದ್ದಿ ಬಂತಂತೆ. ಆ ಕ್ಷಣಕ್ಕೆ ಇವ ಹೋಗಿ ಅವರ ಮೇಲೆ ಆಕ್ರಮಣ ಮಾಡಿ ವಿಜಯಶಾಲಿಯಾಗಿ ಬಂದ ಅಂತನ್ನುವಂತಹ ಕಥೆಯನ್ನು ಕೇಳ್ತೀವಿ. ಹಾಗೆ ದೇವರು ಏನ್ ಮಾಡ್ತಾನ್ರಿ ಅಂತಂದ್ರ, ತಾನು ಎಲ್ಲಾ ಕಡೆ ಹೋಗೋದಿಲ್ರಿ, ತಾನು ಸಂಕಲ್ಪವನ್ನ ಮಾಡಿದ ಅಂತಂದ್ರೆ ಸಾಕು, ಆ ಕೆಲಸವನ್ನ ಮಾಡಿಸ್ಬಿಡ್ತಾನೆ. ಸಹ
ರಾಮದೇವರ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೇನೆ ಇಷ್ಟು ವಿಜಯಶಾಲಿ ಆಗಬೇಕಾದ್ರೆ ಇನ್ನು ಸ್ವತಃ ರಾಮದೇವರೇ ನಿಂತಾರಿಲ್ಲ. ಹಾಗಾಗಿ ವಿಜಯಶಾಲಿ ಆಗೋದ್ರಲ್ಲಿ ಸುಳ್ಳು ಅನ್ನೋದು ಇಲ್ಲೇ ಇಲ್ಲ, ಸಂದೇಹವೇ ಇಲ್ಲ. ಹಾಗಾಗಿ ಎಲ್ಲ ದಿಕ್ಕಿಗೂ ಎಲ್ಲ ಸೈನ್ಯವನ್ನು ಕಳಿಸ್ಯಾರ. ಹನುಮಂತ ದೇವರನ್ನಷ್ಟೇ ಕರೆದ್ರಂತ ರಾಮಚಂದ್ರ ದೇವರು. ಯಾಕೆ ಅಂತಂದ್ರೆ ಶಾಸ್ತ್ರ ಹೇಳ್ತದ ಪ್ರಧಾನಾಂಗಂ ಹಿ ಮಾರುತಿ, ರಾಮದೇವರಿಗೆ ಗೊತ್ತದ ಇವನೇ ಒಬ್ಬನೇ ಕಾರ್ಯವನ್ನ ಮಾಡಿಕೊಂಡು ಬರುವವ ಅಂತನ್ನೋದು. ಹಾಗಾಗಿ ಆ ರಾಮದೇವರು ಹನುಮಂತ ದೇವರನ್ನ ಕರೆದು, ನೋಡು ಸೀತಾದೇವಿ ಎಲ್ಲಾದರೂ ಸಿಕ್ಕರೆ ನನ್ನ ಗುರುತು ಅಂತಿಕೊಂಡು ಹೇಳಿ ನನ್ನ ಅಂಗುಲಿಯಕವನ್ನು ಕೊಡುವುದು ಅಂತಿಕೊಂಡು ಹೇಳಿ ಕೊಟ್ರಂತ. ನೋಡ್ರಿ, ಈ 4 ದಿಕ್ಕಿಗೂ ಎಲ್ಲಾರು ಹೋಗ್ಯಾರ. ಯಾರ್ದಾರ ಒಬ್ರ ಕೈಯಾಗ ಕೊಡ್ಬೋದಿತ್ತಲ್ಲ ರಾಮಚಂದ್ರ ದೇವರು, ಯಾರ ಕೈಯಾಗ ಕೊಡ್ಲಿಲ್ಲ, ಹನುಮಂತ ದೇವರ ಕೈಯಾಗ ಕೊಟ್ರು. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತದ ನನ್ನ ಕಾರ್ಯವನ್ನ ಮಾಡೋರು ಅಂತಂದ್ರೆ ಹನುಮಂತ ದೇವರು ಮಾತ್ರ ಅಂತನ್ನೋದು ರಾಮದೇವರಿಗೆ ಗೊತ್ತಿದೆ. ಹಾಗಾಗಿ ಅವರು ಹನುಮಂತ ದೇವರ ಹತ್ರನೇ ಆ ಅಂಗುಲಿಯಕವನ್ನು ಕೊಟ್ರಂತ. ಕೊಟ್ಟಾದ ಮೇಲೆ ಎಲ್ಲರೂ ದಿಕ್ಕಿಂದ ಹುಡುಕ್ಲಿಕ್ಕೆ ಹೋದ್ರು. 3 ದಿಕ್ಕಿನಿಂದ ಹೊಳೆ ಬಂದ್ರಿ, ಸೀತಾದೇವಿ ಸಿಗಲಿಲ್ಲ ಅಂತಕೊಂಡು ಹೇಳಿದ್ರು. ಆವಾಗ ದಕ್ಷಿಣ ದಿಕ್ಕಿಗೆ ಇವರೆಲ್ಲ ಹೋಗಿದ್ರು ನೋಡಿ. ಹೋದಾಗ ಬಹಳ ಹುಡುಕಿದ್ರು, ಸಿಗ್ಲಿಲ್ಲ. ಸಿಕ್ಕ ವಿಚಾರ ಮಾಡಿದ್ರಂತ ಅಂಗದನಿಗೆ, ಇಲ್ಲ ಇನ್ನು ನಾವು ಟೈಮ್ ಮುಗಿದ್ಬಿಟ್ಟದ್ದು, ಅವ ಇಷ್ಟು ಗಡುವಿನೊಳಗನ ಹೊಳ್ಳಿ ಬರಬೇಕು ಹುಡ್ಕೊಂಡು ಅಂತ ಹೇಳಿಬಿಟ್ಟಿದ್ದ. ಯಾರೋ ಸುಗ್ರೀವ, ಗಡುವು ಮುಗಿದು ಬಿಟ್ಟದ, ಇನ್ನು ನಾವು ಹೋದ್ರು ಅವ ನಮ್ಮನ್ನು ಸಾಯಿಸ್ತಾನೆ ಶಿಕ್ಷೆ ಕೊಟ್ಟು. ಹಾಗಾಗಿ ಸುಮ್ಮನೆ ಅವನ ಹತ್ರ ಹೋಗಿ ಸಾಯೋದ್ರಕ್ಕಿಂತ ನಾವೇ ಸತ್ಬಿಡೋಣ ಅಂತಕೊಂಡು ಹೇಳಿ ಅಂಗದ ಏನ್ ಮಾಡಿದಂತೆ ಆ ವಿಂಧ್ಯ ಪರ್ವತದ ಮೇಲೆ ಪ್ರಾಯೋಪವೇಶಕ್ಕೆ ಕುಳಿತುಬಿಟ್ನಂತೆ. ಪ್ರಾಯೋಪವೇಶ ಅಂತಂದ್ರೆ ಏನು? ಉಪವಾಸ ಇದ್ದು ಸತ್ತು ಹೋಗ್ಬಿಡೋದು. ಹೀಗೆ ಪ್ರಾಯೋಪವೇಶಕ್ಕೆ ಎಲ್ಲ ಕಪಿಸೈನ್ಯವನ್ನು ಕರೆದುಕೊಂಡು ಸಾಯ್ಲಿಕ್ಕೆ ಎತ್ಕೊಬಿಟ್ಟದೆ. ಯಾಕಂದ್ರೆ ಅಲ್ಲಿ ಹೋದ್ರೂ ಸಾಯ್ತೇವಿ, ಅದಕ್ಕಿಂತ ಇಲ್ಲೇ ಸತ್ಬಿಡೋಣ ಅಂತ ಕೂತ್ನಂತೆ. ಅಷ್ಟರೊಳಗ ಒಬ್ಬ ತಾರೆಯ ತಂದೆ ಬಂದಂತೆ, ಸುಷೇಣ. ಅವ ಬಂದಂತಲ್ಲೋ, ನೀ ಯಾಕೆ ಸಾಯ್ತೀವೋ ಅಂತ ಕೇಳಿದಂತೆ. ನೀ ಯಾಕೆ ಸಾಯ್ತೀರಿ? ಎದ್ದೆಪ್ಪಿ ಖರೆ ಹೇಳಬೇಕು ಅಂದ್ರೆ ನಿಮ್ಮ ಅಪ್ಪಂದೇ ಇದೆಲ್ಲ ಆಲಿದೆ, ಇವೆಲ್ಲ ಏನೋ ನಿಮ್ಮ ಕಾಕ ಇದನ್ನೆಲ್ಲ ಆಡ್ಲಿಕ್ಕತ್ತಾನ, ನೀ ಯಾಕೆ ಹೇಳಿ ಅಂತ ಸಾಯ್ತೀರಿ? ಇಲ್ಲೇ ಒಂದು ರಾಜ್ಯ ಸೃಷ್ಟಿ ಮಾಡ್ಬಿಡೋಣ ಹೇಳು ಅಂತಂದಂತ. ಅಲ್ಲಿ ಹೋಗೋದೇ ಬೇಡ, ಆ ಋಷಿಮುಖ ಪರ್ವತಕ್ಕೆ ಹೋಗಿ ಆ ಕಿಷ್ಕಿಂದೆಗೆ ಹೋಗಿ ಅಲ್ಲಿ ನಿಮ್ಮ ಚಿಕ್ಕಪ್ಪನ ಹತ್ರ ನೀ ಸಾಯೋದು ಬೇಡ, ನಾವೆಲ್ಲರೂ ಸಾಯೋದು ಬೇಡ. ಏನ್ ಮಾಡೋಣ ಅಂತಂದ್ರೆ ಇದೇ ವಿಂಧ್ಯ ಪರ್ವತದಲ್ಲಿ ನೀವೊಂದು ರಾಜ್ಯ ಸೃಷ್ಟಿ ಮಾಡು, ಇಲ್ಲೇ ನಾವು ಆರಾಮಾಗಿದ್ಬಿಡೋಣ ಅಂತ ಅಂತಿಕೊಂಡು ಹೇಳಿ ಅವ ಭೇದವನ್ನ ಮಾಡ್ಲಿಕ್ಕೆ ನೋಡಿದಂತೆ. ಯಾಕಂತಂದ್ರೆ ಅವನಿಗೆ ಸಿಟ್ಟಿತ್ತು, ಸುಗ್ರೀವ ಮೇಲೆ ಸಿಟ್ಟು ಅವನಿಗೆ. ಯಾಕಂತಂದ್ರೆ ಅಳಿಯಂದ್ರ ಕೊಂದಾರನ್ನು ಸಿಟ್ಟಿತ್ತಂತೆ ಅವನಿಗೆ. ಯದ್ಯಪಿ ಎಲ್ಲೂ ಹೋಗ್ತದೆ, ಎಷ್ಟೇ ಒಂಚೂರು ಒಳಗಿದ್ದೇ ಇರ್ತದದು. ಹಾಗಾಗಿ ಸುಷೇಣನಿಗೆ ಅಂಗನನ್ನು ಎತ್ತಿ ಕಟ್ಟಿದ್ದಂತೆ ಅವ. ಇದಕ್ಕ ಶಾಸ್ತ್ರದಲ್ಲಿ ಮಿತ್ರ ಭೇದ ಅಂತ ಕರೀತಾರೆ. ಮಿತ್ರ ಭೇದ ಅಂತಂದ್ರೆ ಏನು? ಚಲೋ ಇರೋರು ಇಬ್ಬರು ಕೆಡಿಸ್ಬಿಡೋದು, ಆಮೇಲೆ ಅವ್ರಿಬ್ರು ಹೊಡೆದಾಡ್ಲಿಕ್ಕೆ ಬಿಟ್ಬಿಡೋದು. ಈಗ ಸುಮ್ಮನೆ ಇಬ್ರು ಮಾತ್ರ ಕೂತಿರ್ತಾರ ಅಂತ ಅನ್ಕೊಳ್ರಿ. ಮಾತ್ರ ಕೂತಾಗ ಅವ್ ಬಂದು ಕರಿಯೋದು, ಸ್ವಲ್ಪ ಬಾಯಿದೆ ಅಂತ ಕರಿಯೋದು. ಏನ್ ಹೇಳೋದು ಕಿವ್ಯಾಗ? ಏನ್ ಭಾರಿ ದೊಡ್ಡ ಸುದ್ದಿ ಹೇಳಂಗಿಲ್ಲ. ಈ ನಿನ್ನೆ ನಮ್ಮ ಮನಿ ಒಳಗ ಬೆಕ್ಕು ಬಂದು ಹಾಲು ಕುಡಿದ್ಬೋದು ಮರಯ್ಯ ಅಂತ ಕಿವ್ಯಾಗ ಹೇಳೋದು. ಇಷ್ಟ ಹೇಳಿ ಆಯ್ತು ಹೋಗಿ ಬರ್ತೇನೆ ಅಂತ ಕಳಿಸ್ಬಿಡೋದು. ಅವ ಅಲ್ಲಿ ಹೋಗ್ತಾರ, ಅವನ್ ತಲೆ ಕೊರಿತಿರ್ತದೆ ಇನ್ನೊಬ್ಬನಿಗೆ. ಅವ ಏನ್ ಹೇಳ್ದ ಅವನಿಗೆ? ಅಲ್ಲ, ನನ್ನ ಬಿಟ್ಟು ಅಲ್ಲಿ ದೂರ ಕರೆದು ಹೇಳುವಂಥದ್ದು ಏನಿತ್ತು? ಅವನ್ ತಲೆ ಹೇಳೋ ಕೊರಿತಿರ್ತದ. ಅಲ್ಲಿ ಹೋಗೋದು, ಹೋದ್ಮೇಲೆ ಏನ್ ಹೇಳ್ದವ ನನಗ್ ಬಿಟ್ಟು ಏನ್ ಹೇಳ್ದ? ಏನಿಲ್ಲ ಅಂತ ಮರಯ್ಯ. ಅವ ಪಾಪ ಪ್ರಾಮಾಣಿಕರಿ, ಏನಿಲ್ಲ ಅಂತ ಮರಯ್ಯ, ಅವ್ರ ಮನೆ ನಿನ್ನೆ ಹಾಲು ಕುಡಿದು ಹೋತಂತ ಬೇಕು, ಅದನ್ನ ಕರೆದು ಹೇಳ್ದ. ಅಲ್ಲ, ಅದನ್ನ ಹೇಳೋದಾಗಿದ್ರೆ ಜೋರಾಗೆ ಹೇಳ್ತಿದ್ದ, ಹೌದಾ ಇಲ್ಲ? ಕಿವ್ಯಾಗ ಹೇಳ್ಯಾನ ಅಂದ್ರೆ ಬೇರೆ ಏನೋ ಹೇಳ್ಯಾನ, ಅದನ್ನ ನೀ ನನ್ ಮುಂದೆ ಹೇಳುವಲ್ಲಿ. ಸೊ ಇದೇನಿದು? ಮಿತ್ರ ಭೇದ ಮಾಡಿಟ್ಬಿಡೋದ್ರಿ. ಹಾಗೆ ಒಬ್ರಿಗೊಬ್ರಿಗೆ ಜಗಳ ಹಚ್ಚಿಡೋ ವಿಚಾರವನ್ನು ಮಾಡಿದ್ದಂತ ಯಾರು? ಸುಷೇಣ. ಆದ್ರೆ ಆ ಕೆಲಸ ಆಗ್ಲಿಲ್ಲ. ಯಾಕೆ? ಅಲ್ಲಿರೋರು ಯಾರು? ಹನುಮಂತ ದೇವರು. ಅವರಂದ್ರ, ಹೇ ವೀರಾ ಯೂತನಾಥ ಪರಿಣತ ಕುಶಲ. ಏನಿದ್ದೀರೋ ನೀವೆಲ್ಲ ಹುಚ್ಚಿದ್ದೀರಿ? ಅಲ್ಲ, ಸಗರ ರಚಿತ ಕುಲ್ಯೋಲ್ಲಂಘನೆ ಕುಂಠಿತಾಶಾಹ. ಅವ ಅಂತಾರಂತದ್ ಏನೋ ದೊಡ್ಡ ಸಮುದ್ರ ದಾಟಕ್ಕೂ ಹುಡುಕಕ್ಕೂ ಮತ್ತೊಂದಿಲ್ಲ, ಇಂಥವೆಲ್ಲ ಯಾಕೆ ಆಗೋದಿಲ್ಲ ಅಂತ ಯಾಕೆ ಕೂತೀರಿ? ಯಾವುದು ಆಗೋದಿಲ್ಲ ಅಂತ ಅನ್ಬಾರ್ದು. ಪ್ರಾರಭ್ಯತೆ ನಖಲು ವಿಘ್ನ ಭಯೇನ ನೀಚೈ ಪ್ರಾರಭ್ಯ ವಿಘ್ನ ವಿಹತ ವಿರಮಂತಿ ಮಧ್ಯಾಹ ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಃ ಪ್ರಾರಬ್ಧ ಉತ್ತಮ ಜನಾನ ಪರಿತ್ಯಜಂತಿ. ನೋಡ್ರಿ, ಕೆಲವೊಂದಿಷ್ಟ ಜನ ಇರ್ತಾರ್ರಿ ಎಂತವ್ರು ಅಂತಂದ್ರ ಒಂದೇನೋ ಕಾರ್ಯ ಪ್ರಾರಂಭ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರ. ಬ್ಯಾಡ್ ಬಿಡೋ ಮರಿಯ, ಕೆಲಸ ಪ್ರಾರಂಭ ಮಾಡಿದ್ವಿ ಅಂದ್ರೆ ವಿಘ್ನಗಳೇ ಬಹಳ ಬರ್ತಾವ ಅಂತಿಕೊಂಡು ಮಾಡೋಕ್ಕಿಂತ ಮುಂಚೆ ಕೈ ಬಿಟ್ಬಿಡ್ತಾವ. ಇವರೆಲ್ಲ ಒಂದ್ ರೀತಿಯ ಜನ. ವಿಘ್ನ ಭಯೇನ ನೀಚೈ, ನೀಚರಿ ಇವರೆಲ್ಲ, ಅಧಮರಿ ಇವರೆಲ್ಲ. ಏನು ಅಂತಂದ್ರೆ ಮುಂದೆ ವಿಘ್ನ ಬರ್ತದ ಅಂತಿಕೊಂಡು ಕೆಲವೊಬ್ರು ಕೆಲಸನೇ ಮಾಡೋದಿಲ್ಲ.
ಇನ್ನು ಕೆಲವೊಂದಿಷ್ಟು ಜನ ಮಧ್ಯಮರು ಅಂತ ಇರ್ತಾರೆ. ಅವ್ರು ಹೆಂಗ ಅಂತಂದ್ರ ಕೆಲಸ ಪ್ರಾರಂಭ ಮಾಡ್ತಾರೆ, ವಿಘ್ನ ಬಂತು ಅಂತ ತಕ್ಷಣ ನನ್ನ ಕೈಲಿ ಆಗಲಿಲ್ಲ ಅಂತ ಬಿಟ್ಬಿಡ್ತಾರೆ. ಆದರೆ ವಿಘ್ನ ಪುನರಪಿ ಪ್ರತಿಹನ್ಯಮಾನ, ಎಷ್ಟೇ ವಿಘ್ನಗಳು ಬಂದರೂ ಕೂಡ ಕಾರ್ಯವನ್ನು ಯಾರು ಸಾಧಿಸ್ತಾನೋ ಅವನು ನಿಜವಾಗಲೂ ಕೂಡ ಉತ್ತಮನಾದಂತಹ ವ್ಯಕ್ತಿ ಅಂತ ಕರೆಸ್ಕೊಳ್ತಾನೆ. ನೀವೆಲ್ಲ ಏನ್ ಕೈಲಿ ಆಗಿಲ್ಲ ಅಂತ ಕೂತಿರೋ, ಬರೀ ಎಲ್ಲರೂ ಕೂಡ ಹೋಗೋಣಂತ ಹುಡುಕೋಣಂತ ಅಂತಕೊಂಡು ಹೇಳಿ ಹನುಮಂತ ದೇವರು ಅವರಿಗೆ ಅಂತಾರಂತೆ. ಅಷ್ಟೊತ್ತಿಗೆ ನೋಡಿ, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ವಿ ಅಂತಂದ್ರೆ ಏನೋ ಸೂಚನೆ ಸಿಗುತ್ತದೆ. ಅಷ್ಟೊತ್ತಿಗೆ ಅಲ್ಲಿ ಗೃದ್ರ ರಾಜ ಸಂಪಾತಿ ಕಾಣುತ್ತಂತ. ಯಾರಿಗೆ? ಇವರೆಲ್ಲ ಪ್ರಾಯೋಪವೇಶಕ್ಕೆ ಕುಳಿತಂತಹ ಎಲ್ಲರಿಗೂ ಕೂಡ ಅಲ್ಲಿ ಸಂಪಾತಿ ಕಣ್ಣಂತ. ಸಂಪಾತಿ ಕಣ್ಣ ಮೊದಲಿಗೆ ಎಲ್ಲರೂ ಹೆದರಿದ್ರಂತ. ಯಾರಿವ ಏನ್ ತಾನ ಮತ್ತು ನಮ್ಮನ್ನೆಲ್ಲ ಎಲ್ಲಿ ತಿಂದು ಬಿಡ್ತಾನೋ ಅಂತಿಕೊಂಡು ಹೇಳಿ ಎಲ್ಲರೂ ಹೆದರಿದಂತ. ಆಮೇಲೆ ಸಂಪಾತಿ ಹೇಳಿದಂತ, ನೋಡ್ರಪ್ಪ ನನ್ನ ಕೈಲಿ ಏನು ಆಗೋದಿಲ್ಲ, ನಾನು ಬಹಳ ವೃದ್ಧನಾಗೇನಿ. ನೋಡ್ರಿ, ಸಂಪಾತಿ ಎಷ್ಟು ವೃದ್ಧ ಅಂತಂದ್ರೆ ಅವನು ವಾಮನಾವತಾರದ ಕಾಲದಲ್ಲಿಯೂ ಇದ್ದಂತೆ. ವಾಮನಾವತಾರ ಕಾಲದಲ್ಲಿ ಆ ಬಲಿಚಕ್ರವರ್ತಿಯನ್ನ ನಿಗ್ರಹ ಮಾಡಿ ಏನು ತ್ರಿವಿಕ್ರಮ ದೇವರು 3 ಪಾದ ಅಳದ್ರಲ್ಲ, ಅದನ್ನ ಕಣ್ಣಿಂದ ನೋಡಿದ್ದಂತ್ರಿ ಯಾರು? ಸಂಪಾತಿ. ಜೊತೆಗೆ ಆ ಪರ್ವತ ಸಮುದ್ರ ಮಂಥನವನ್ನ ಏನ ಮಾಡಿದ್ರಲ್ಲ, ಆ ಸಮಯದೊಳಗೂ ಇವ ಇದ್ದಂತ್ರಿ. ಯಾರು? ಸಂಪಾತಿ. ಅಷ್ಟು ವೃದ್ಧ. ಜೊತೆಗೆ ಪಾಪ ಏನಾಗಿತ್ತು ಅಂತಂದ್ರೆ 2 ರೆಕ್ಕೆಗಳು ಸುಟ್ಟು ಹೋಗ್ಬಿಟ್ಟಿದ್ರಿ ಅವನಿಗೆ. ಹಾಗಾಗಿ ಅವ ಅಲ್ಲಿ ಇದ್ದಂತ್ರಿ. ಅವ ನನ್ನ ಕೈಲಿ ಏನು ಆಗೋದಿಲ್ರೋ, ಬರ್ರಿ ನಾನು ಸ್ವಲ್ಪ ಈ ವಿಂಧ್ಯ ಪರ್ವತದಿಂದ ತಳಗಿಳಿಸ್ರು ಅಂತ ಕೇಳ್ಕೊಂಡಂತೆ. ಆವಾಗ ಆ ಅಂಗದ ಎಲ್ಲರೂ ಆ ಸಂಪಾತಿಯನ್ನ ಕೆಳಗಿಳಿಸಿ ಕೇಳಿದ್ರಂತೆ, ಯಾಕೆ ಬಂದಿರಿ ಏನು ಅಂತ ಸಂಪಾತಿ ಕೇಳಿದಾಗ ಅಂಗದ ಎಲ್ಲ ಕಥೆಯನ್ನು ಹೇಳಿದಂತ. ಇಲ್ಲ, ಹಿಂಗ ದಶರಥನ ಮಗ ರಾಮಚಂದ್ರ ಅವನು ಸೀತೆಯನ್ನ, ತನ್ನ ಹೆಂಡತಿ ಸೀತೆಯನ್ನ ಕಳ್ಕೊಂಡಾಗ ಅದೇನೋ ಆ ಜಟಾಯು ಅಂತನ್ನುವಂತಹ ಪಕ್ಷಿ ಅದು ಕಳ್ಕೊಂಡು ಆ ರಾಕ್ಷಸನಿಗೆ ಪ್ರತಿರೋಧವನ್ನ ಮಾಡಿದ್ದಕ್ಕಾಗಿ ಆ ರಾಕ್ಷಸನಿಂದ ಜಟಾಯು ಮರಣ ಹೊಂದಿತು. ಆ ಜಟಾಯು ಪಕ್ಷಿಯನ್ನ ರಾಮದೇವರೇ ಸಂಸ್ಕಾರವನ್ನ ಮಾಡಿದರಂತೆ. ಮಾಡಿ ಸೀತಾನ್ವೇಷಣೆ ಮಾಡ್ತಾ ಮಾಡ್ತಾ ಕಿಷ್ಕಿಂಧೆಗೆ ಬಂದ್ರು. ಅಲ್ಲಿ ಸುಗ್ರೀವನ ಸಖ್ಯ ಆಯ್ತು, ವಾಲಿ ಸಂಹಾರ ಆಯ್ತು, ನಮ್ಮ ಅಪ್ಪನ ಸಂಹಾರ ಆಯ್ತು. ಆಮೇಲೆ ಸೀತಾನ್ವೇಷಣೆಗೆ ಅಂತ ನಮ್ಮನ್ನೆಲ್ಲ ಕಳಿಸ್ಯಾರ, ಗಡುವು ಕೊಟ್ಟಾರ, ಆಗ್ತಾ ಇಲ್ಲ, ಸೀತೆ ಸಿಗ್ತಾ ಇಲ್ಲ, ಹಾಗಾಗಿ ನಾವೆಲ್ಲ ಪ್ರಾಯೋಪವೇಶಕ್ಕೆ ಕೊಡ್ತೇವಿ ಅಂತ ಇಷ್ಟೆಲ್ಲ ಕಥೆಯನ್ನ ಅಂಗದ ಹೇಳಿದಂತೆ. ಹೇಳಿದ ತಕ್ಷಣ ಸಂಪಾದಿಗೆ ಕಣ್ಣಾಗ ನೀರು ಬರ್ಲಿಕ್ಕೆ. ಯಾಕೆ ಅಂತಂದ್ರೆ, ನೀವೇನ ಜಟಾಯು ಪ್ರತಿರೋಧವನ್ನ ಮಾಡಿದ್ದ ಅಂತಂದ್ರೆ ನಾವು ಬೇರೆ ಯಾರು ಅಲ್ಲಪ್ಪ, ನನ್ನ ತಮ್ಮ. ಅವನ ಸಲುವಾಗಿ ನಾ 2 ರೆಕ್ಕೆಗಳನ್ನ ಕಳ್ಕೊಂಡೆ. ಏನಾಗಿತ್ರಿ, ಹಿಂದಕ್ಕ ಸಂಪಾತಿ ಮತ್ತು ಜಟಾಯು ಇಬ್ರು ಒಂದು ದಿವಸ ವಿಚಾರವನ್ನ ಮಾಡಿದ್ರಂತ. ಅವರಿಗೆ ವೃತ್ರಾಸುರನನ್ನ ಇಂದ್ರದೇವರು ಸಂಹಾರ ಮಾಡ್ಯಾರ ಅಂತನೂ ಸುದ್ದಿ ಬಂದಿತ್ತಂತ. ಸುದ್ದಿ ಬಂದಾಗ ಅವರಿಗೆ ಸ್ವಲ್ಪ ಯಾವಾಗಲೂ ಯೌವನ ಇದ್ದಾಗ ಅಹಂಕಾರ ಬಹಳ ಇರ್ತದೆ. ಶಕ್ತಿ ಸಾಮರ್ಥ್ಯ ಇದ್ದಾಗ ನಮ್ಮಷ್ಟು ಶಕ್ತಿಶಾಲಿಗಳು ಯಾರಿದ್ದಾರ ಅನ್ನೋ ಅಹಂಕಾರ ಇರ್ತದೆ. ಹಾಗಾಗಿ ಅವ್ರು ಏನ್ ಮಾಡಿದ್ರಂತೆ, ವೃತ್ರಾಸುರನನ್ನ ಇಂದ್ರದೇವರು ಕೊಂದಾರ ಅಂದ್ರೆ ಇಂದ್ರದೇವರ ಜೊತೆಗೆ ಯುದ್ಧವನ್ನ ಮಾಡಿದೀವಿ ಅಂತಂದ್ರೆ ನಮ್ಗೆ ಖರೆ ಕ್ರೆಡಿಟ್ ಸಿಗ್ತದ, ಪ್ರಸಿದ್ಧಿ ಆಗಿಬಿಡ್ತೀವಿ. ಯಾವಾಗಲೂ ಬಹಳ ಪ್ರಸಿದ್ಧಿ ಯಾರಿರ್ತಾರ ಅವ್ರನ್ನ ಮೊದ್ಲಿಗೆ ನಾವು ಬೈದು ಬಿಡ್ಬೇಕ್ರಿ. ಕೆಲವೊಬ್ರು ಮಾಡ್ತಿರ್ತಾರ ನೋಡ್ರಿ, ದೊಡ್ಡ ದೊಡ್ಡ ಸ್ವಾಮಿಗಳನ್ನೆಲ್ಲ ಬೈದು ನಮ್ಗೆ ಏಕಾಏಕಿ ಪ್ರಸಿದ್ಧ ಆಗಿಬಿಡ್ತಾರ. ಹಂಗ ಬಹಳ ಪ್ರಸಿದ್ಧಿ ಇದ್ದವ್ರನ್ನ ಬೈದು ಬಿಟ್ವಿ, ಅವ್ರನ್ನ ವಿರೋಧ ಕಟ್ಕೊಂಡ್ವಿ ಅಂದ್ರೆ ನಾವು ಪ್ರಸಿದ್ಧ ಆಗಿಬಿಡ್ತೇವಿ. ಆದ್ದರಿಂದ ವೃತ್ರಾಸುರನನ್ನ ಸಂಹಾರ ಮಾಡಿದಂತಹ ಇಂದ್ರ ಅಂತ ವೃತ್ರಘ್ನ ಅಂತ ಪ್ರಸಿದ್ಧ ಆಗ್ಯಾರ. ಯಾರು? ಇಂದ್ರ. ಅವನ ಜೊತೆಗೆ ನಾವು ಯುದ್ಧ ಮಾಡ್ಬಿಡೋಣ ಅಂತ ಅಂದ್ರೆ ನಮಗೂ ಪ್ರಸಿದ್ಧಿ ಆಗ್ತದೆ ಅಂತಕೊಂಡು ಹೇಳಿ ಇಬ್ಬರೂ ಕೂಡ ಸ್ವರ್ಗದ ಮುಖವನ್ನ ಮಾಡಿಕೊಂಡು ಹೊರಟಿದ್ರಂತೆ. ಹೊರಡುವಾಗ ನಡುವ ಸೂರ್ಯ ಕಂಡಂತ. ಸೂರ್ಯ ಕಂಡಾಗ ಆ ಸೂರ್ಯನ ಪ್ರಕಾಶ ತೇಜಸ್ಸು ಇವರಿಗೆ ತಡ್ಕೊಳ್ಳಿ ಕಾಲಿಲ್ಲ. ಆವಾಗ ಜಟಾಯುವಿಗೆ ಬಹಳ ಪರಿತಾಪ ಆಗ್ಲಿಕ್ಕಂತ. ಆವಾಗ ಜಟಾಯುವಿಗೆ ಏನೂ ಆಗಬಾರದು ಅಂತ ಸಂಪಾತಿ ತನ್ನ ರೆಕ್ಕೆಯಿಂದ ಅವನು ಮುಚ್ಚಿದಂತೆ. ಮುಚ್ಚಿದಾಗ ಅವನ 2 ರೆಕ್ಕೆಗಳು ಬಿದ್ದು ಬಿಟ್ಟಂತೆ, ಸುಟ್ಟು ಹೋಗ್ಬಿಟ್ಟಂತ. ಸುಟ್ಟು ಹೋಗಿ ಅವನು ಅಲ್ಲಿಂದ ತಳಗ ಬಿದ್ದವನೇ ವಿಂಧ್ಯ ಪರ್ವತದಲ್ಲಿ ಬಿದ್ದಿದ್ದಂತ ಸಂಪಾತಿ. ಹಾಗಾಗಿ ನನ್ನ 2 ರೆಕ್ಕೆಗಳನ್ನು ಮುಡ್ಕೊಂಡೇನಿ ನನ್ನ ತಮ್ಮನ ಸಲುವಾಗಿ. ಅಂತಹ ಜಟಾಯುವಿನೇ ಇವತ್ತು ಸತ್ತು ಬಿಟ್ಟಾನ ಅನ್ನೋ ಸುದ್ದಿ ಕೇಳಿ ಬಹಳ ದುಃಖ ಆಯ್ತು ಅವನಿಗೆ. ಆದ್ರ ಏನು ಕಾಳಜಿ ಮಾಡಬೇಡ್ರಿ, ಆ ರಾಮದೇವರ ಕಾರ್ಯವನ್ನ ಮಾಡಿದ್ರೆ ನನಗೆ ಒಳ್ಳೇದಾಗ್ತದಂತ ಒಬ್ಬ ಋಷಿ ಹೇಳ್ಯಾನ ಅಂತಂದ್ರ. ನೋಡ್ರಿ ಆಶ್ಚರ್ಯ, ದೇವರು ಒಂದು ಪಾಸಿಟಿವ್ ಆಗಿ ನಾವು ಹೊಂಟ್ವಿ ಅಂತಂದ್ರೆ ಅಲ್ಲಿ ಎಷ್ಟು ಕ್ರಿಯೆಗಳನ್ನ ಹೊಂದಿಸಿಬಿಡ್ತಾನ. ಆ ಸಂಪಾತಿಗೆ ನಿಶಾಕರ ಅಂತನ್ನುವಂತಹ ಒಬ್ಬ ಋಷಿಗಳು ಅವರು ಒಂದು ವರವನ್ನು ಕೊಟ್ಟಿದ್ರಂತ. ಏನು ಅಂತಂದ್ರೆ, ಆ ಇದೇ ವಿಂಧ್ಯ ಪರ್ವತದಲ್ಲಿ ನಿಶಾಕರ ಋಷಿಗಳ ಆಶ್ರಮ ಇತ್ತಂತೆ. ಆ ಪಾಪ ಸಂಪಾತಿ ಹೇಗೋ ತನ್ನ ರೆಕ್ಕೆ ಇಲ್ಲದೇನೆ ಒದ್ದಾಡ್ಕೋತ ಅವರ ದರ್ಶನಕ್ಕೆ ಹೋಗಿದ್ದಂತೆ. ಹೋದಾಗ ನಿಶಾಕರ ಋಷಿಗಳು ಒಂದು ಮಾತನ್ನ ಹೇಳಿದ್ರಂತೆ. ಏನು ಅಂತಂದ್ರೆ, ಏನು ಹೆದರಬೇಡಪ್ಪ, ಮುಂದೆ
ಸೀತಾನ್ವೇಷಣೆಗಾಗಿ ಇಲ್ಲಿ ಕೆಲವು ಜನ ಕವಿಗಳು ಬರ್ತಾರ, ಅವರಿಗೆ ನೀನು ರಾಮ ಕಾರ್ಯದಲ್ಲಿ ಸಹಾಯವನ್ನ ಮಾಡಿದರೆ ನಿನಗೆ ರೆಕ್ಕೆಗಳು ಬರ್ತಾವ ಅಂತ ಅವ್ರಿಗೆ ಹೇಳ್ಯಾರ. ಆದ್ದರಿಂದ ನಾನು ನಿಮಗೆ ಅವಶ್ಯವಾಗಿ ಸಹಾಯವನ್ನ ಮಾಡ್ತೇನೆ ಅಂತಕೊಂಡು ಹೇಳಿ, ಏನು ಸಹಾಯ ಮಾಡೋದ್ರಿ, ನನಗೇನು ಹೊಡೆದಾಡ್ಲಿಕ್ಕೆ ಆಗ್ತದ ಏನೂ ಆಗೋದಿಲ್ಲ. ಆದರೆ ಒಂದು ಸಹಾಯ ನಾನು ನಿಮಗೂ ಮಾಡಬಹುದು. ಏನು ಅಂತಂದ್ರೆ, ನನ್ನ ಮಗ ಸುಪಾರ್ಶ್ವ ಏನೇನಾಗ್ಯದ ಅಂತ ಅನ್ನೋದನ್ನೆಲ್ಲ ಹೇಳ್ಯಾನ ನನಗ, ಅದನ್ನ ನಾನು ನಿಮ್ಮ ಮುಂದೆ ಹೇಳ್ತೇನೆ ಅಂತಕೊಂಡು ಹೇಳಿ, ಒಂದು ದಿವಸ ಆ ಸಂಪಾತಿಯ ಮಗ ಸುಪಾರ್ಶ್ವ ಪಾಪ ಅಪ್ಪನಿಗೆ ಆಹಾರವನ್ನು ತರಬೇಕು ಅಂತಿಕೊಂಡು ಹೇಳಿ ಹೊರಟಾಗ ಅಲ್ಲಿ ಸೀತೆಯನ್ನ ಅಪಹರಿಸಿಕೊಂಡು ರಾವಣ ಹೋಗುವುದನ್ನು ನೋಡಿದ್ದಂತೆ. ಹೋಗಿ ಅವ ಎಲ್ಲಿ ಹೋದ, ಸೀದಾ ಲಂಕಾಪಟ್ಟಣಕ್ಕೆ ಹೋಗ್ಯಾನ. ಆ ಲಂಕಾಪಟ್ಟಣ ಹೆಂಗದ ಅಂತ ಅನ್ನೋದರ ವರ್ಣನೆಯನ್ನ ಮಾಡ್ತಾನ ಯಾರು, ಆ ಸಂಪಾತಿ. ಅಂತಹ ಲಂಕಾಪಟ್ಟಣ, ಆ ಲಂಕಾಪಟ್ಟಣದಲ್ಲಿ ಅವ್ರು ಮುಟ್ಟಿಸ್ಕೊಡ್ರಿ, ಶಂಕ ಇದ್ದಂಗೆ. ಅದಕ್ಕ ಆ ಲಂಕಾಪಟ್ಟಣದ ವರ್ಣನೆಯನ್ನ ಮಾಡ್ತಾರೆ. ಅಂತಹ ಲಂಕಾಪಟ್ಟಣದಲ್ಲಿ ಸೀತಾದೇವಿ ಇದ್ದಾಳ ನೋಡಿ. ನಾ ವಿಂಧ್ಯ ಪರ್ವತದ ಮೇಲೆ ತುದಿಯಿಂದ ನಾನು ನೋಡ್ಲಿಕ್ಕತ್ತೀನಿ, ನನಗೆ ಕಾಣ್ಲಿಕ್ಕತ್ತಾಳ ಅಂತಂತಾರೆ. ಯಾಕಂದ್ರೆ ಅವರಿಗೆ ಈ ಹದ್ದುಗಳಿಗೆ ಬಹಳ ದೂರ ದೃಷ್ಟಿ ಇರ್ತದಂತೆ. ಹಾಗಾಗಿ ಆ ಸಂಪಾತಿ ಅಂತ ನನಗೆ ಕಾಣ್ಲಿಕ್ಕತ್ತದ. ಆ ಲಂಕಾಪಟ್ಟಣ ಇಲ್ಲಿಂದ ಎಷ್ಟು, ಒಂದು 100 ಯೋಜನ ದೂರದಲ್ಲಿ ಆ ಲಂಕಾಪಟ್ಟಣ ಇದೆ. ಆ ಲಂಕಾಪಟ್ಟಣದಲ್ಲಿ ಆ ಅಶೋಕವನದಲ್ಲಿ ಸೀತಾದೇವಿ ಕೂತಾಳ, ರಾಮನನ್ನೇ ನೆನೆಸ್ತಾ ಕೂತಿದ್ದಾಳೆ. ಅಂತಹ ಸೀತಾದೇವಿ ನನಗೆ ಕಾಣ್ಲಿಕ್ಕತ್ತಾಳ ಅಂತನ್ನೋ ಅಂತಹ ವಿಚಾರವನ್ನ ಆ ಸಂಪಾತಿ ಅಲ್ಲಿ ಹೇಳ್ತಾನ. ಹೇಳಿ ಆದ ಮೇಲೆ ಆವಾಗ ಅವರಿಗೆಲ್ಲ ಒಂದೇನೋ ಧೈರ್ಯ ಬಂತಂತು, ಎಲ್ಲಿದ್ದಾಳ ಸೀತಾದೇವಿ ಅಂತ ಅನ್ನೋದು ಗೊತ್ತಾಯ್ತು ಅಂತಿಕೊಂಡು ಹೇಳಿ, ಈ ರೀತಿಯಾಗಿ ಅವರೂ ಎಲ್ಲರಿಗೂ ಕೂಡ ಸಂತೋಷ ಆಯ್ತಂತೆ. ಸಂತೋಷ ಆದ ಮೇಲೆ ನೋಡ್ರಿ, ಇಷ್ಟ ಅವನು ಹೇಳಿದ್ದಕ್ಕ ಅವನಿಗೆ ರೆಕ್ಕೆಗಳೆಲ್ಲ ಬಂದುವಂತೆ. ಸಂಪಾತಿಗೆ ರೆಕ್ಕೆ ಬಂದು ಮತ್ತೆ ತನ್ನ ಬಲಪೌರುಷದಿಂದ ರಾಮದೇವರನ್ನು ನೆನೆಸ್ತಾ ಹಾರಿ ಹೋದ್ನಂತ. ಹಾರಿ ಹೋದ ಮೇಲೆ ಇವರೆಲ್ಲರೂ ಕೂಡ ಅಲ್ಲಿ ಹೋದ್ರು. ಎಲ್ಲಿಗೆ, ಆ ಸಮುದ್ರ ದಡಕ್ಕೆ ಹೋದ್ರು. ಹೋಗಿ ನೋಡ್ತಾರ, ಅಗಾಧವಾದಂತಹ ಸಮುದ್ರ. ಯಾರು ಏನು ಮಾಡ್ಬೇಕು ಅಂತ ತಿಳಿಯೋದು. ಯಾಕಂತಂದ್ರ ಸಮುದ್ರ ಹಾರೋರು ಯಾರು, ಆ ಕೆಲಸ ಮಾಡ್ಕೊಂಡು ಬರೋರು ಯಾರು, ಒಬ್ರಿಗೊಬ್ರು ಮುಖ ನೋಡ್ಲಿಕ್ಕತ್ರಂತೆ. ಯಾರು ಈ ಕೆಲಸ ಮಾಡ್ಕೊಂಡ್ ಬರ್ಬೇಕು ಅಂದ್ಕೊಂಡು ಹೇಳಿ ವಿಚಾರವನ್ನು ಮಾಡಿದಾಗ ಒಬ್ಬೊಬ್ರೇ ಜಾಂಬವಂತ ಕೇಳಿದಂತ, ನೋಡ್ರಪ್ಪ ನೋಡ್ರಿ, ಇಷ್ಟು ಯೋಜನ ಸಮುದ್ರ ಅದ, ಯಾರ್ಯಾರು ಎಷ್ಟೆಷ್ಟು ಹಾರ್ತೀರಿ ಅಂತ ವಿಚಾರವನ್ನು ಮಾಡಿದ್ರಂತೆ. ಒಬ್ಬೊಬ್ರೇ ಹೇಳ್ಕೋತ ಹೋದ್ರಂತ. ಏನು, ಗಜೋ ಗವಾಕ್ಷೋ ಗವಯ ಶರಭೋ ಗಂಧಮಾದನಃ ಮೈಂದಶ್ಚ ದ್ವಿವಿಜಶ್ಚೈವ ಸುಷೇಣೋ ಜಾಂಬವಂಸ್ತಥ ಆವಭಾಷೆ ಗಜಸ್ತತ್ರ ಪ್ರವೇಯಂ ದಶಯೋಜನಂ. ಗಜ ಅಂತ ಒಬ್ಬ ಕವಿ ಅವನಂತ ನಾನು ಒಂದು 10 ಯೋಜನ ಹಾರ್ತೇನಿ ಅಂತಂದ. ಆಮೇಲೆ ಗವಾಕ್ಷ ಅಂತ ಒಬ್ಬ ಕವಿ ಅವನಂತ ನಾನು 20 ಯೋಜನ ಹಾರಬಲ್ಲೆ ಅಂದ. ಆಮೇಲೆ ಶರಭ ಅವನು 30 ಯೋಜನ ಹಾರ್ತೇನಿ ಅಂದ. ವೃಷಭ ಅಂತನ್ನೋನು ನಾನು 40 ಯೋಜನ ಹಾರಬಹುದು ಅನ್ನೋ. ಆಮೇಲೆ ಗಂಧಮಾದನ ಅಂತನ್ನೋನು 50 ಯೋಜನ ಹಾರಬಹುದು ಅನ್ನೋ. ಆಮೇಲೆ ಮೈಂದ ದ್ವಿವಿಧ ಅಂತ ನಾನೇ ಆ ಅಶ್ವಿನಿ ದೇವತೆಗಳ ಮಕ್ಕಳು ಅಂತ ಹೇಳಿದ್ದಲ್ಲ, ಅವರಿಬ್ಬರು ಕೂಡ ನಾನು ಒಬ್ಬನು 60 ಯೋಜನ ಹಾರ್ತೇನೆ, ಒಬ್ಬರು 70 ಯೋಜನ ಹಾರ್ತೇನೆ ಅಂತಂದು. ಆಮೇಲೆ ಮುಂದೆ ಮಹಾತೇಜ ಅನ್ನುವಂತಹ ಕಪಿ ಅವ 80 ಯೋಜನ ಹಾರ್ತೇನೆ ಅಂತಂದ. ಸುಷೇಣ 80 ಅಂತಂದ. ಆಮೇಲೆ ಕೊನೆಗೆ ಜಾಂಬವಂತನ ಪಾಳೆ ಬಂತ್ರಿ. ಜಾಂಬವಂತ ಅಂದ, ನಾನು ಹಾರ್ತಿದ್ದೆ, ಆದ್ರೆ ಒಂದು ಸ್ವಲ್ಪ ನನಗ ಮೊಣಕಾಲು ನೋವಾಗ್ಯದ ಅನ್ನಂತ. ಯಾಕಂದ್ರ ವಯಸ್ಸಾದ್ಮೇಲೆ ಮೊಣಕಾಲು ನೋವು ಆಗ್ತದ ನೋಡ್ರಿ. ಹಂಗ ಇವನು 3 ಯುಗದೊಳಗಿದ್ದಾರೆ. ಇವ ಕೃತಯುಗದೊಳಗೆ ಇದ್ದಾರ. ಅಲ್ಲಿ ಏನಾಗಿತ್ತು ಅವ ಕತೆ ಹೇಳ್ತಾನ್ರಿ. ಯಾರು, ಜಾಂಬವಂತ, ನಾನು ಬಹಳ ಶಕ್ತಿಶಾಲಿ, ಈಗೂ ನನಗೆ ಸಾಮರ್ಥ್ಯ ಅದ, ಹಾರಬಹುದು. ಆದ್ರೆ ಏನಾಗ್ಯದ ಅಂತಂದ್ರೆ, ಹಿಂದಕ್ಕ ತ್ರಿವಿಕ್ರಮ ರೂಪಿಯಾಗಿ ಏನು ಪರಮಾತ್ಮ ಆ ಬಲಿಚಕ್ರವರ್ತಿಯನ್ನ ನಿಗ್ರಹ ಮಾಡಿದ ಆ ಸುದ್ದಿ ನನಗೆ ಬಹಳ ಸಂತೋಷ ಆಗ್ಬಿಡ್ತು. ಅದನ್ನ ಎಲ್ಲಾ ಕಡೆ ಸುದ್ದಿ ಮುಟ್ಟಿಸ್ಬೇಕು ಅಂತ ಜಿಕ್ಕೋತ ಅಡ್ಡಾಡ್ಲಿಕ್ಕತ್ತಿದ್ದೆ. ಅಡ್ಡಾಡ್ಬೇಕಾದ್ರೆ ಸ್ವಲ್ಪ ಮೇರು ಪರ್ವತ ನನ್ನ ಮೊಣಕಾಲಿಗೆ ಬಡದ್ ಬಿಟ್ಟದ. ಅದು ಸಣ್ಣಂದಿರ್ತನ ಬಡದಿದ್ದು ಅವಾಗ ನೋವಾಗುದಿಲ್ರಿ, ವಯಸ್ಸಾದ್ಮೇಲೆ ನೋವಾಗ್ತದ. ಹಾಗಾಗಿ ನನಗೆ ಈಗ ವಯಸ್ಸಾಗ್ಬಿಟ್ಟದ ನೋಡ್ರಿ. ಯಾಕಂತಂದ್ರೆ ಅವ ಕೃತಯುಗದೊಳಗೆ ಆಗಿದ್ದು, ಮುಂದೆ ತ್ರೇತಾಯುಗ ಒಂದು ಯುಗ ಆದ ಮೇಲೆ ಸ್ವಲ್ಪ ನನಗೆ ವಯಸ್ಸಾದ್ಮೇಲೆ ಈಗ ಮೊಣಕಾಲು ನೋವು ಬಾಧಿಸ್ಲಿಕ್ಕತ್ತದ. ಹಾಗಾಗಿ ನನಗ 90 ಯೋಜನ ಮಾತ್ರ ನಾನು ಹಾರಬಲ್ಲೆ, ಅದಕ್ಕಿಂತ ಹೆಚ್ಚಿನ ನನಗಾಗೋದಿಲ್ಲ ಅಂತ ಅವ ಅನ್ನಂತೆ. ಅದಾದ ಮೇಲೆ ಅಂಗದ ಅನ್ನಂತ, ನಾನು 100 ಯೋಜನ ಹಾರ್ತೇನೆ, ಹಾರ್ಲಿಕ್ಕೇನಿಲ್ಲ,
ಆದ್ರೆ ಮುಂದೆ ಹಾರಿದ್ರೆ ನನಗೆ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ ಅನ್ನ. ಯಾಕಂದ್ರೆ ಹಾರೋದೇನೋ ಹಾರ್ತೀನಿ, ಆದ್ರೆ ಹಾರಿದ ಮೇಲೆ ಅಲ್ಲಿ ರಾಕ್ಷಸರನ್ನ ಎದುರಿಸೋದು ಮತ್ತೊಂದು ಅವು ಯಾವ ನನ್ನ ಕೈಲಿ ಆಗೋದಿಲ್ಲ. ಆದ್ದರಿಂದ ಯಾರು ಹಾರಬೇಕು ಅಂತ ಎಲ್ಲರೂ ಕೂಡ ಸುಮ್ಮನೆ ಕೂತ್ಬಿಟ್ರಂತೆ. ಅಲ್ಲ, ಹನುಮಂತ ದೇವರು ಹೇಳ್ಬೋದಿತ್ತಿಲ್ಲೋ ನಾ ಹಾರ್ತೀನಿ ಅಂತ ತಿಳ್ಕೊಂಡು ಹೇಳಿ, ಅವ್ರು ಹೇಳಿಲ್ರಿ. ಯಾಕೆ ಅಂತಂದ್ರೆ ಒಂದು ತಿಳ್ಕೊಳ್ರಿ ಅಂತಂತಾರೆ. ಏನು, ಯಾವಾಗಲೂ ನಾವು ಕೆಲಸ ಮಾಡ್ತೀವಿ ಅಂತ ಅನ್ನೋದನ್ನ ನಾವೇ ಹೇಳಬಾರ್ದ್ರಿ, ಮಂದಿ ಹೇಳ್ಬೇಕ್ರಿ. ಯಾವಾಗ್ಲೂ ಅದು ಮುಂಗಾರು ಪೆಟ್ಟಿಗೆ ಅಂತಂತಾರ ನೋಡ್ರಿ, ಮುಂಗಾರು ಪೆಟ್ಟಿಗೆ ಅಂತ ನಾ ಮಾಡ್ತಿರ್ತವ್ರಿ ನೀವೆಲ್ಲ ಬಿಟ್ಬಿಡ್ರಿ ಅಂತಿಕೊಂಡು ಹಿಂಗ ಅನ್ಲಿಕ್ಕೆ ಹೋಗ್ಬಾರ್ದು ಅಂತ ಹನುಮಂತ ದೇವ್ರಂತ. ಯಾಕೆ ಅಂತಂದ್ರ ಒಂದು ವೇಳೆ ನಾನಾಗಿ ಮುದ್ದ ಹಾರ್ತೇನೆ ಅಂತ ಅಂದ್ಬಿಟ್ಟಿದ್ದೆ ಅಂತ ಅನ್ಕೊಳ್ರಿ, ಅವಾಗ ಏನ್ ಮಾಡ್ತಿದ್ರು, ಹೌದಾ ಹಾರ್ಬಿಡ ಹಂಗಾರ ಅಂತ ಅಂದ್ಬಿಡೋರು. ಅವಾಗ ನಾ ಹಾರು ಕೆಲಸ ಮಾಡ್ಕೊಂಡ್ ಬರ್ತಿದ್ದೆ. ಆಮೇಲೆ ಇವರೆಲ್ಲ ಏನ್ ಮಾತಾಡ್ತಿದ್ರು ಗೊತ್ತು, ನಾನು ಹಾರ್ತಿದ್ದೆ, ಏನೋ ಹನುಮಂತ ಪಾಪ ಹಾರ್ತಾನೆ ಅಂದ, ಅದಕ್ಕೆ ಅಂತಿಕೊಂಡು ಅವನಿಗೆ ಕ್ರೆಡಿಟ್ ಹೋಗ್ಲಿ ಅಂತ ಬಾಯ ಕೂತೆ ಅಂತ ಇವರೆಲ್ಲ ಮಾತಾಡ್ತಿದ್ರು. ಯಾರು ಉಳಿದ ಕಪಿಗಳೆಲ್ಲ ಮಾತಾಡ್ತಾ ಇದ್ರು. ಹಾಗಾಗಿ ಅವ್ರದೆಲ್ಲ ಸಾಮರ್ಥ್ಯ ಗೊತ್ತಾಗಲಿ ಅಂತ ಅನ್ನೋ ಕಾರಣಕ್ಕ ನಾನು ಸುಮ್ಮನಿದ್ದೆ ಅಂತ ಹನುಮಂತ ದೇವರಂತ. ಮನೆಗೆ ಒಂದ್ 4 ಮಂದಿ ಹೆಚ್ಚು ಬರ್ತಾರ, ಅಡಿಗೆ ಮಾಡ್ಬೇಕು ಅನ್ನೋ ಪುರುಸತ್ತಿನ ಗಂಡಸರು ನಾ ಮಾಡ್ತಿರ್ತಗೋ ಅಡಿಗೆ ಅಂತ ಮುಂದೆ ಹೋಗ್ಬಿಡ್ಬಾರ್ದ್ರಿ. ಹೋದ್ರಿ ಅಂದ್ರೆ ಸಾಕು, ಎಲ್ಲ ಹೆಣ್ಮಕ್ಳು ನಿಮಗೆ ಅಂಟಿಸ್ಕೈ ಬಿಟ್ಬಿಡ್ತಾರ, ಹೌದಾ ಇಲ್ಲೋ? ಹಾಗಾಗಿ ತಾವು ಮಾಡ್ಲಿಕ್ಕೆ ಹೋಗ್ಬಾರದು. ಎಲ್ಲಾ ಆಯ್ತು, ಒಂದ್ ಸ್ವಲ್ಪ ಕೈ ಹೆಚ್ಚ್ರಿ, ಸುಮ್ಮನೆ ಕೂತಿರಲ್ಲ ಅಂತ ಯಾವಾಗ ಅವ್ರು ಅಂತಾರ ನೋಡ್ರಿ ಹೆಣ್ಮಕ್ಳು, ಅವಾಗ ಹೋಗ್ಬೇಕು ಏನ್ ಮಾಡ್ಲಿ ಅಂತಕೊಂಡು ಹೇಳಿ. ಹಾಗಾಗಿ ಹನುಮಂತ ದೇವ್ರ ಅಂದ್ರಂತ, ನಿಮ್ದೆಲ್ಲ ಸಾಮರ್ಥ್ಯ ಮುಗಿತಾ, ಹಾಗಾದ್ರೆ ಏನ್ ಮಾಡ್ಲಿ, ತಾವು ಸುಮ್ಮನೆ ಕೂತರಂತೆ ಒಮ್ಗಿಲೆ ನಾ ಹಾರ್ತೀನಿ ಅಂತ ಅನ್ಲಿಲ್ಲ. ಆವಾಗ ಜಾಂಬವಂತ ಹನುಮಂತ ದೇವರಿಗೆ ಅಂದ, ಸ್ವಾಮಿ ನೀನೊಬ್ಬನೇ ಸಮರ್ಥ. ನೋಡ್ರಿ, ಯಾವಾಗಲೂ ಪ್ರಧಾನಾಂಗಂ ಹಿ ಮಾರುತಿ ಅಂತ ಪರಮಾತ್ಮನ ಕಾರ್ಯದಲ್ಲಿ ಶಕ್ತಿ ಸಾಮರ್ಥ್ಯಗಳು ಇರೋದೆಲ್ಲ ವಾಯುದೇವರಿಗೆ ಮಾತ್ರ. ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ನಾವು ಇಡೀ ಮಹಾಭಾರತದಲ್ಲಿ ನೋಡ್ತೇವೆ, ನಾವೇನು ಭಾರಿ ದೊಡ್ಡ ದೊಡ್ಡ ಸೈನ್ಯವನ್ನೆಲ್ಲ ಸಂಹಾರ ಮಾಡಿದ ಅರ್ಜುನ ಅಂತಂತೇವೆ ಖರೆ, ಆದರೆ ಕೌರವರ 100 ಮಂದಿಯನ್ನು ಕೊಂದವರು ಭೀಮಸೇನ ದೇವರು ಒಬ್ಬರಿಗೆ, ಯಾರು ಕೊಲ್ಲಿಲ್ಲ. ನಾವು ಅನ್ಕೋತೀವಿ ಭಾರಿ ಗಾಂಡಿ ಭೀಮಸೇನ, ಅರ್ಜುನ, ಧರ್ಮರಾಜ, ನಕುಲ, ಎಲ್ಲಾರು ಖರೆ. ಆದರೆ ಯಾವ ಅಸ್ತ್ರಗಳನ್ನ ಶಸ್ತ್ರಗಳನ್ನ ಧಾರಣೆ ಮಾಡದೇನೆ ಕೇವಲ ತಮ್ಮ ಬಲ ಪರಾಕ್ರಮ, ಭುಜಬಲದ ಪರಾಕ್ರಮದಿಂದ 100 ಮಂದಿ ಕೌರವರನ್ನು ಕೊಂದವರು ಭೀಮಸೇನ ದೇವರು. ಯಾಕೆ ಅಂತಂದ್ರೆ ಅಲ್ಲೂ ಒಂದು ರಹಸ್ಯ ಅದ ಅಂತಂತಾರೆ. ಏನು ಅಂತಂದ್ರೆ ನೋಡ್ರಿ, ವಾಯುದೇವರು ತಮ್ಮ ಕೆಳಗಿನ ದೇವತೆಗಳಿಗೆ ಎಂದಿಗೂ ಕೂಡ ಇಂತಹದ್ದನ್ನು ಮಾಡುವಂತೆ ಬಿಡ್ಕೊಂಬುದಿಲ್ಲಂತೆ ಯಾರು, ವಾಯುದೇವರು. ಈ ಅಸ್ತ್ರಗಳು ಶಸ್ತ್ರಗಳು ಅಂತಂದ್ರೆ ಏನ್ರಿ, ಆಯಾ ಈಗ ನಾಗಾಸ್ತ್ರ, ವಾರುಣಾಸ್ತ್ರ ಅಂತಂದ್ರೆ ಏನು, ಆಯಾ ದೇವತೆಗಳನ್ನ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಬುದು, ಸ್ವಾಮಿ ಇಲ್ಲಿ ಬಂದು ಕೂಡ್ರಿ, ಈ ಕಾರ್ಯವನ್ನ ಮಾಡ್ರಿ ಅಂತಕೊಂಡು ಹೇಳಿ. ಆವಾಗ ಅಸ್ತ್ರವನ್ನು ಬಿಟ್ರೆ ಅವ್ರು ಏನ್ ಕಾರ್ಯವನ್ನು ಮಾಡ್ಬೇಕು ಆ ಕಾರ್ಯವನ್ನು ಮಾಡ್ತಾರೆ. ಅದಕ್ಕೆ ಭೀಮಸೇನ ದೇವರು ಅಂದ್ರಂತ, ನನ್ನ ಭುಜಬಲದಿಂದ ನಾನು ಸಂಹಾರವನ್ನು ಮಾಡ್ತೇನೆ ಹೊರತು ಯಾವ ದೇವತೆಗಳನ್ನು ನಾನು ಸಹಾಯ ಕೇಳೋದಿಲ್ಲ ಅಂತಕೊಂಡು ಹೇಳಿ ಇಡೀ 100 ಜನರನ್ನು ಸಂಹಾರ ಮಾಡಿದ್ರು ಕೂಡ ಒಂದು ಅಸ್ತ್ರ ಬಳಸ್ತಿಲ್ಲ, ಕೇವಲ ತಮ್ಮ ಗದೆಯಿಂದ ಸಂಹಾರ ಮಾಡಬೇಕು. ತಪ್ಪಿದ್ರೆ ಇದರಿಂದ ಸಂಹಾರ ಮಾಡ್ಬೇಕ್ರಿ. ಆನಿ ಮತ್ತೊಂದು ಒಂದು 5 ಆನಿ ಹಿಡಿದ್ಬಿಡೋದ್ರಿ ಒಂದ್ ಕೈಯಾಗ, 5 ಆನಿ ಹಿಡಿದು ಹೋಗಿ ಸೈನಿಕರ ಮೇಲೆ ಹೋಗಾಡ್ಬಿಡೋದು, ದಪ್ಪನ ಮುಗಿದು ಸತ್ತೋಗ್ತು. ಹೀಗೆ ತಮ್ಮ ಶಕ್ತಿ ಸಾಮರ್ಥ್ಯದಿಂದಲೇ ಕೊಂದಂತವ್ರು ಮಹಾನುಭಾವರು ಭೀಮಸೇನ ದೇವರು. ಯಾಕೆ ಹೇಳಲಿಕ್ಕೆ ಬಂದೆ ಅಂತಂದ್ರೆ, ಪರಮಾತ್ಮ ಕಾರ್ಯದಲ್ಲಿ, ಭೂಭಾರಹರಣದ ಕಾರ್ಯದಲ್ಲಿ ನಿಜವಾಗಲೂ ಮುಖ್ಯ ಅಂಗ ಅಂತಂದ್ರೆ ವಾಯುದೇವರು. ಹಾಗಾಗಿ ಹೇಗೆ ಭೀಮಸೇನ ದೇವರು ಆ ಕೃಷ್ಣ ಪರಮಾತ್ಮನಿಗೆ ಸಹಾಯಕರಾಗಿದ್ರು, ಹಾಗೆ ಇಲ್ಲಿ ಗೊತ್ತಿತ್ತವರಿಗೆ ನನ್ನ ಶಕ್ತಿ ಸಾಮರ್ಥ್ಯ ಎಷ್ಟು ಅಂತ ಅನ್ನೋದು ಅವರಿಗೆ ಗೊತ್ತಿದ್ರೂ ಕೂಡ ವಾಯುದೇವರು ತಾವು ಹೇಳಿಕೊಳ್ಳದೇನೆ ಹನುಮಂತ ದೇವರು ಸುಮ್ಮನೆ ಕೂತಿದ್ರಂತೆ. ಆವಾಗ ಜಾಂಬವಂತ ಹೇಳ್ತಾನ, ಹನುಮಂತ ನೀನು ಮಹಾಪರಾಕ್ರಮ ಇದ್ದಿ, ಹುಟ್ಟಿದಾಗಲೇನೆ ನೀನು ಆ ಸೂರ್ಯನ ಹತ್ತಿರ ಹಾರಿದ್ದಿ, ಅಷ್ಟು ಹಾರುವ ಶಕ್ತಿ ಸಾಮರ್ಥ್ಯ ನಿನಗದ, ಆದ್ದರಿಂದ ನೀನೊಬ್ಬನೇ ಹಾರಲಿಕ್ಕೆ ಸಮರ್ಥ, ನೀನು ಹಾರು ಅಂತ ಈ ರೀತಿಯಾಗಿ ಕೇಳ್ಕೊಂಡ್ರಂತೆ. ಆವಾಗ ವಾಯುದೇವರು ಆಗಲಿ ಅಂತ ಅವರಿಗೆಲ್ಲ ಅಭಯವನ್ನ ಕೊಟ್ಟು ಹಾರಲಿಕ್ಕೆ ಅಂತ ನಿಂತ್ರಂತೆ. ಎಲ್ಲಿ ನಿಂತರು, ಒಮ್ಮಿನಮ್ಗಿಲೆ ಹಾರಿದ್ರೆ ಅದು ಫೋರ್ಸ್ ಹೆಚ್ಚಿರೋದಿಲ್ಲ ಅಂತ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಎತ್ತರದ ಪ್ರದೇಶದಲ್ಲಿ ನಿಂತು ಏನು ಮಾಡಬೇಕು, ಹಾರಬೇಕು ಅಂದುಕೊಂಡು ಹೇಳಿ ಮಹೇಂದ್ರ ಪರ್ವತದ ಮೇಲೆ ನಿಂತು ಹಾರಲಿಕ್ಕೆ ಅಂದುಕೊಂಡು ಹೇಳಿ ಪ್ರಾರಂಭವನ್ನ ಮಾಡಿದ್ರಂತ. ಇಷ್ಟಕ್ಕೆ ಕಿಷ್ಕಿಂಧ ಕಾಂಡ ಮುಗಿತ್ರಿ. ಹನುಮಂತ ದೇವರು ಹಾರಲಿಕ್ಕೆ ಪ್ರಾರಂಭವನ್ನ ಮಾಡಿದರು ಅನ್ನುವ ಕಾರ್ಯಕ್ಕೆ
ಮುಗೀತು. ಆದರೆ ಅಷ್ಟಕ್ಕೆ ಮುಗಿಸಬಾರ್ದು. ಯಾಕೆ ಅಂತಂದ್ರೆ ಅದು ಪರ್ಯವಸಾನ ಎಲ್ಲಾಗಬೇಕು ಅಂತಂದ್ರೆ ಅದು ದೇವರ ನಮಸ್ಕಾರದಲ್ಲಿಯೇ ಪರ್ಯವಸಾನ ಆಗಬೇಕು. ಹಾಗಾಗಿ ಹನುಮಂತ ದೇವರು ತಾವು ಹಾರುವಾಗಲೂ ಕೂಡ ಏನ್ ಮಾಡಿದ್ರು, ಪರಮಾತ್ಮನನ್ನ ನೆನೆಸಿಕೊಂಡ್ರು. ಯಾಕೆ ಅಂತಂದ್ರೆ ವಾಯುದೇವರ ಒಂದು ಲಕ್ಷಣ ತಿಳ್ಕೊಳ್ಳ್ರಿ. ಏನು ಅಂತಂದ್ರೆ ಪರಮಾತ್ಮನನ್ನ ಒಂದೊಂದು ಕ್ಷಣವೂ ಕೂಡ ನಮಸ್ಕಾರವನ್ನು ಮಾಡದೇನೇ ಇರುವುದಿಲ್ಲ ವಾಯುದೇವರು. ನಾವು ಸುಮಧ್ವ ವಿಜಯದಲ್ಲಿ ನೋಡ್ತೇವೆ, ಏನು ನಹಿ ಹರಿಂ ಸತತಂ ನನಮತ್ಯಸು ನಚನ ಪಶ್ಯತಿ ನಾಪಿ ನವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯತ ಅಂತಕೊಂಡು ಹೇಳಿ ಆ ಮಧ್ವಾಚಾರ್ಯರು ಎಲ್ಲಾ ಕಡೆನೂ ದೇವ್ರ ಕಂಡಲ್ಲೆಲ್ಲ ನಮಸ್ಕಾರವನ್ನು ಮಾಡ್ತಾ ಇದ್ರಂತೆ. ನಮಸ್ಕಾರವನ್ನು ಮಾಡ್ತಿದ್ರು ಅಂತಂದ್ರೆ ಹಂಗಾರ ಅವ್ರು ಯಾವಾಗಲೂ ಕಾಣದೇ ಇದ್ದ ಪರಿಸ್ಥಿತಿಗಳು ನಮಸ್ಕಾರ ಮಾಡ್ತಿದ್ದಿಲ್ಲ ಏನು ಅಂದ್ರೆ ಹಂಗೇನಿಲ್ಲ, ಯಾವಾಗಲೂ ನಮಸ್ಕಾರವನ್ನು ಮಾಡ್ತಾನೆ ಇರ್ತಾರೋ. ಆದರೆ ಹೇಗೆ ನಮಸ್ಕಾರವನ್ನು ಮಾಡಬೇಕು ಅನ್ನೋದನ್ನು ತೋರಿಸೋ ಸಲುವಾಗಿ ಅಲ್ಲಿ ದೇವರಿಗೆಲ್ಲ ದೇವಸ್ಥಾನದಲ್ಲಿ ನಮಸ್ಕಾರವನ್ನು ಮಾಡ್ಕೋತ ಹೋದ್ರು ಅನ್ನುವಂತಹ ಕಥೆ ಬರ್ತದ. ಹಾಗೆ ಹನುಮಂತ ದೇವರು ಕೂಡ ಪರಮಾತ್ಮನಿಗೆ ಯಾವಾಗಲೂ ನಮಸ್ಕಾರವನ್ನು ಮಾಡ್ತಾನೆ ಇರ್ತಾರೆ. ಆದರೆ ಒಂದೊಂದು ಪ್ರಧಾನ ಕಾರ್ಯದಲ್ಲಿಯೂ ಕೂಡ ದೇವರನ್ನ ನೆನೆಯಬೇಕು ಅನ್ನುವುದನ್ನು ತೋರಿಸಲಿಕ್ಕಾಗಿ ಆ ಮಹೇಂದ್ರ ಪರ್ವತದ ಮೇಲೆ ನಿಂತು ಜೋರಾಗಿ ಮಹೇಂದ್ರ ಪರ್ವತವನ್ನು ಒತ್ತಿ ಜಿಗಿದ್ರಂತ. ಆ ಒಂದು ಸ್ಪ್ರಿಂಗ್ ಇದ್ದಂಗ, ಸ್ಪ್ರಿಂಗ್ ಹೆಂಗ್ ಎಷ್ಟು ದೂರ ತಳ ಒತ್ತೇವೋ ಅಷ್ಟು ಫೋರ್ಸ್ ಆಗಿ ಮೇಲೆ ಹೋಗ್ತೇವೆ. ಹಂಗೆ ಆ ಮಹೇಂದ್ರ ಪರ್ವತವನ್ನು ಜೋರಾಗಿ ಒತ್ತಿದಾಗ ಆ ತಳಗೆ ಇರುವಂತಹ ಗುಹೆಗಳಲ್ಲಿರುವಂತಹ ಎಲ್ಲ ಪ್ರಾಣಿಗಳು ಹೊರಗೆ ಬಂದ್ಬಿಟ್ವತ್ರಿ. ಅಷ್ಟು ಜೋರಾಗಿ ಪ್ರೆಸ್ ಮಾಡಿದ್ರಂತ. ಪ್ರೆಸ್ ಮಾಡಿ ರಾಮದೇವರನ್ನ ನೆನೆಸಿರಂತೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವ ನಿರಂಘೈಷುರರ್ಣವ ಮುತ್ಪಪಾತ ನಿಷ್ಪೀಟ್ಯತಂ ಗಿರಿವರಂ ಪವನಸ್ಯ ಸೂನುಹು. ಅಂತಹ ಪರಮಾತ್ಮನನ್ನ ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನತೋಶ್ಚೈವ ಷಣ್ಣಾಂ ಭಗ ಇತೀರಿತಃ ಅಂತ ಆ ಐಶ್ವರ್ಯಾದಿಗಳಿಂದ ಕೂಡಿದಂತಹ ಪರಮಾತ್ಮನನ್ನ ಸುವಿಸ್ತೃತ ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ರಾಮದೇವರನ್ನ ನಮಸ್ಕಾರವನ್ನ ಮಾಡಿ ಹಾರಲಿಕ್ಕೆ ಪ್ರಾರಂಭವನ್ನ ಮಾಡಿದರು ಅಂತನ್ನುವಂತಹ ವಿಚಾರವನ್ನ ಕಿಷ್ಕಿಂಧಾಕಾಂಡದಲ್ಲಿ ಮುಗಿಸಿ ಇನ್ನು ಹಾರಿನ ಮೇಲೆ ಏನಾಯಿತು ಅಂತನ್ನುವುದನ್ನ ಸುಂದರಕಾಂಡದಲ್ಲಿ ಮುಂದೆ ಹೇಳ್ತಾರೆ. ತಥೋ ರಾವಣ ನೀತಾಯಾಹ ಸೀತಾಯಾಹ ಶತ್ರುಕರ್ಷಣಃ ಏಷ ಪದಮನ್ವೇಷ್ಟುಂ ಚಾರಣ ಚರಿತೆ ಪಥಿ ಅಂತ ಈ ರೀತಿಯಾಗಿ ಅವರು ಹಾರುವಾಗ ಆದಂತಹ ಪ್ರಸಂಗಗಳನ್ನೆಲ್ಲವನ್ನೂ ಕೂಡ ಸುಂದರಕಾಂಡದಲ್ಲಿ ಮುಂದೆ ವರ್ಣನೆಯನ್ನ ಮಾಡ್ತಾರೆ ಅಂತನ್ನುವಂತಹ ವಿಚಾರಕ್ಕೆ ಕಿಷ್ಕಿಂಧಾಕಾಂಡ ಮುಗಿತದೆ. ಇದಕ್ಕೆ ಕಿಷ್ಕಿಂಧಾಕಾಂಡ ಅಂತ ಯಾಕೆ ಹೆಸರಿಟ್ರಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಅಂತಂದ್ರೆ ಅದಕ್ಕೆ 3 ಕಾರಣವನ್ನ ವ್ಯಾಖ್ಯಾನಕಾರರು ಕೊಟ್ಟಾರ. ಏನು ಅಂತಂದ್ರೆ, ಒಂದು ಕಿಷ್ಕಿಂಧ ಅಂತನ್ನೋದು ಅದು ಅಲ್ಲಿಯ ಪಟ್ಟಣದ ಹೆಸರು. ಎರಡನೇದು ಅದು ಬಹಳ ಕಲ್ಲು ಗುಹೆಗಳಿಂದ ಕೂಡಿದ್ದಂತೆ. ಕಿಷ್ಕಿ ಅಂತಂದ್ರೆ ಬಹಳ ಕಠಿಣವಾದಂತಹ ಜಾಗಕ್ಕೆ ಕಿಷ್ಕಿ ಅಂತ ಕರೀತಾರೆ. ಅಂತಹ ಕಠಿಣವಾದ ಜಾಗ ಅನ್ನೋ ಕಾರಣಕ್ಕೆ ಅದಕ್ಕೆ ಕಿಷ್ಕಿಂಧ ಅಂತ ಕರೀತಾರೆ. ಜೊತೆಗೆ ಇದಕ್ಕೆ ಕಿಷ್ಕಿಂಧಾಕಾಂಡ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಅನೇಕ ರಹಸ್ಯವಾದಂತಹ ಪ್ರಮೇಯಗಳನ್ನ ಒಳಗೊಂಡಂತಹ ಕಥಾ ಪ್ರಸಂಗಗಳನ್ನ ಹೊಂದಿದ್ದು ಈ ಕಿಷ್ಕಿಂಧಾಕಾಂಡ. ನೋಡ್ರಿ, ಮೇಲ್ನೋಟಕ್ಕೆ ನಮಗ ಹನುಮಂತ ದೇವರು ರಾಮದೇವರನ್ನ ಭೇಟಿಗೆ ಹೋದ್ರು. ಪ್ರಾರಂಭದಲ್ಲಿ ನೆನಪಿಸ್ಕೊಳ್ರಿ, ಸುಗ್ರೀವ ಕಳಿಸಿದ, ಯಾರೋ ವಾಲಿ ಕಡೆಯವರು ಇರ್ಬೇಕು, ಹೋಗಿ ನೋಡ್ಕೊಂಬಾ ಅಂತ. ಆವಾಗ ಹನುಮಂತ ದೇವರು ಹೋದಾಗ ನಮಗೇನ್ ಅನಿಸ್ತದ, ಹನುಮಂತ ದೇವರಿಗೂ ಅವರು ರಾಮದೇವರು ಅಲ್ಲ ಅಂತ ಅನಿಸ್ಬಿಡ್ತದೆ. ಅದು ಕಿಷ್ಕಿಂಧ. ಕಿಷ್ಕಿಂಧ ಅಂತಂದ್ರೇನು? ರಹಸ್ಯ ಪ್ರಮೇಯ, ಅಜ್ಞ ಜನರ ಮೋಹನಾರ್ಥವಾಗಿ ಮಾಡಿದಂತಹ ಒಂದು ಚೇಷ್ಟ. ಯದ್ಯಪಿ ಅವರು ರಾಮದೇವರು ಅಂತ ಅನ್ನೋದು ಹನುಮಂತ ದೇವರಿಗೆ ಗೊತ್ತು, ಆದರೂ ಕೂಡ ಏನ್ ಮಾಡಿದ್ರು, ಹನುಮಂತ ದೇವರು ಅವರು ರಾಮದೇವರಿದ್ದಾರೋ ಅಂತಿಕೊಂಡು ಒಮ್ಗಿಲೆ ಹೇಳಲಿಲ್ಲ, ರಾಮದೇವರ ಪರಿಚಯ ಮಾಡಿಕೊಂಡು ಹೇಳಿದ್ರು. ಯಾಕೆ ಹಾಗೆ ಮಾಡಿದ್ರು? ನಮಗೆಲ್ಲ ಭ್ರಾಂತಿ ಹುಟ್ಟುಬಿಡ್ತದೆ. ಹನುಮಂತ ದೇವರಿಗೂ ಅಜ್ಞಾನ ಇದೆಯೇನೋ ಅನ್ನುವಂತಹ ಭ್ರಾಂತಿ ಹುಟ್ಟುಬಿಡ್ತದೆ. ಅದು ರಹಸ್ಯ ಪ್ರಮೇಯ. ಕಿಷ್ಕಿಂಧ ಅಂತಂದೇನು? ರಹಸ್ಯವಾಗಿ ಉಳಿಯುವಂತಹ ಪ್ರಮೇಯ. ಅಂತಹ ಅನೇಕ ಪ್ರಮೇಯಗಳು ಈ ಕಾಂಡದಲ್ಲಿ ಅವಂತು. ಒಂದನೇದ್ದು ಅಲ್ಲಾಗಲಿ, ಇನ್ನು ಎರಡನೇದ್ದು ನಾನು ನಿನ್ನೆ ಹೇಳಿದೆ, ನನಗ ನೀನ್ಯಾರು ವಾಲಿ ಯಾರು ಅಂತ ಗೊತ್ತಾಗಲಿಲ್ಲ, ಆದ್ದರಿಂದ ಹೊಡೆಯುವುದು ಬಿಟ್ಟೆ ಅಂತಂದ್ರು. ಅಲ್ಲಿರುವ ರಹಸ್ಯವೇ ಬೇರೆ. ಜೊತೆಗೆ ಮರದ ನಿಂತು ಹೊಡೆದ್ರಿ, ಅಲ್ಲಿಯ ರಹಸ್ಯವೇ ಬೇರೆ. ನೋಡ್ರಿ, ಆಶ್ಚರ್ಯ ಅಂತಂದ್ರ ಸಮುದ್ರ ಮಥನ ಕಾಲದಲ್ಲಿಯೂ ಕೂಡ ವಾಲಿ ಇದ್ದಂತ್ರಿ. ಸಮುದ್ರ ಮಥನಕ್ಕೆ ದೇವತೆಗಳಿಗೆ ಸಹಾಯ ಮಾಡಿದ್ದಂತ್ರಿ ವಾಲಿ.
ಆವಾಗ ದೇವತೆಗಳೆಲ್ಲ ಅವ್ರಿಗೆ ವರ ಕೊಟ್ಟಿದ್ರಂತ್ರಿ. ಏನು ಅಂತಂದ್ರ, ನಿನಗೆ ಯಾರಾದ್ರೂ ಹೊಡೆಯಲಿಕ್ಕೆ ಬಂದ್ರೆ ಅವರ ಅರ್ಧ ಸಾಮರ್ಥ್ಯ ನಿನಗೆ ಬಂದು ಬಿಡ್ತದ ಅಂತ ವರ ಕೊಟ್ಟಿದ್ರಂತೆ. ಅದಕ್ಕ ರಾಮದೇವರು ದೇವತೆಗಳ ಮಾತನ್ನ ಖರೆ ಮಾಡ್ಬೇಕಾಗಿತ್ರಿ. ಏನು ಅಂತಂದ್ರೆ, ನಾನು ಒಂದು ವೇಳೆ ಎದುರು ನಿಂತು ಬಿಟ್ರೆ ನನ್ನ ಅರ್ಧ ಸಾಮರ್ಥ್ಯ ವಾಲಿಗೆ ಹೋಗತ್ತೇನೋ ಅಂತ ಜನರಿಗೆ ತಿಳಿಸ್ಕೋತ ಅವ್ರು ಏನ್ ಮಾಡಿದ್ರಂತ ಮರೆಯಲ್ಲಿ ನಿಂತು ಹೊಡೆದಂತೆ. ಇದು ರಹಸ್ಯ ಪ್ರಮೇಯ, ನಮ್ಗೆ ಗೊತ್ತೇ ಇಲ್ಲ. ಹೀಗೆ ಅನೇಕ ರಹಸ್ಯ ಮೇಲೆ ನೋಡಿದ್ರೆ ಭ್ರಾಮಕವಾಗಿ ಕಾಣ್ತದೆ, ಒಳಗೆ ಅನೇಕ ರಹಸ್ಯ ಪ್ರಮೇಯಗಳನ್ನ ಒಳಗೊಂಡಿದೆ. ಹನುಮಂತ ದೇವರು ಸುಮ್ಮನೆ ಕೂತು ಬಿಟ್ಟ. ಯಾಕೆ ಕೂತ? ಅವರೆಲ್ಲರ ಶಕ್ತಿ ಸಾಮರ್ಥ್ಯಗಳನ್ನ ತೋರಿಸಬೇಕು ಅನ್ನೋ ಕಾರಣಕ್ಕೆ ಸುಮ್ಮನೆ ಕೂತ. ಹೀಗೆ ಅನೇಕ ರಹಸ್ಯ ಪ್ರಮೇಯಗಳನ್ನ ಒಳಗೊಂಡದ್ದು ಅಂತನ್ನೋ ಕಾರಣಕ್ಕಾಗಿ ಇದಕ್ಕೆ ಕಿಷ್ಕಿಂಧಾಕಾಂಡ ಅಂತ ಈ ರೀತಿಯಾಗಿ ಕರೀತಾರೆ ಅಂತ ಅನ್ನುವಂತಹ ವಿಚಾರವನ್ನ ವ್ಯಾಖ್ಯಾನಕಾರರು ಅಲ್ಲಿ ತಿಳಿಸಿಕೊಡ್ತಾರೆ. ಇಂತಹ ಕಿಷ್ಕಿಂಧಾಕಾಂಡದ ಕಥಾ ಪ್ರಸಂಗವನ್ನ, ಉಪನ್ಯಾಸವನ್ನ ನನಗೆ ಹೇಳಲಿಕ್ಕೆ ನಮ್ಮ ಅವಧಾನಿಯವರು ಕೇಳ್ಕೊಂಡ್ರು. ಯದ್ಯಪಿ ರಾಮಾಯಣದ ಕಥೆಯನ್ನು ನಾವು ಹೇಳಲಿಕ್ಕೆ ನಮಗೆ ಸಾಮರ್ಥ್ಯನೇ ಇಲ್ರಿ. ಆದರೆ ಒಬ್ಬ ಕವಿ ಹೇಳ್ತಾನ್ರಿ, ಏನು ಅಂತಂದ್ರೆ, ರಾಮಾಯಣದ ಕಥೆಯನ್ನ ಸ್ವಾರಸ್ಯವಾಗಿ ನಾವು ಉಣಬಡಿಸ್ಲಿಕ್ಕೆ ನಾವು ಸಾಮರ್ಥ್ಯನೇ ಇಲ್ಲ ನಮಗೆ. ಯಾಕಂತಂದ್ರೆ ವಾಲ್ಮೀಕಿಗಳು ಅಷ್ಟು ಚಂದ ಹೇಳ್ಬಿಟ್ಟಾರ ಅದನ್ನ ನಮ್ಮ ಕೈಲಿ ಹೇಳಲಿಕ್ಕೆ ಆಗೋದೇ ಇಲ್ಲ. ಆದ್ರೂ ನಾವೇನೋ ಮಾಡ್ತೇವೆ ಅಂತಂದ್ರೆ ಅದ್ರ ಏನು ಅಂತಂದ್ರೆ ನಾವು ಒಂದು ಸಣ್ಣ ಪ್ರಯತ್ನವನ್ನ ಮಾಡೇವಿ ಅಂತ ಅರ್ಥ. ಇಬ್ರು ಹೇಳ್ತಾರೆ, ಏನು ಅಂದ್ರೆ, ವಾಲ್ಮೀಕಿ ಗೀತ ರಘುಪುಂಗವ ಕೀರ್ತಿ ಲೇಶೈಹಿ. ಅಲ್ರಿ, ವಾಲ್ಮೀಕಿಗಳೇ ಹೇಳ್ಬಿಟ್ಟಾರ, ತೃಪ್ತಿಂ ಕರೋಮಿ ಕಥಮಪಿ ಅಧುನಾ ಬುಧಾನ. ವಾಲ್ಮೀಕಿಗಳು ಹೇಳಿದಂತಹ ರಾಮದೇವರ ಕಥಾಮೃತವನ್ನ ಅದರಿಂದ ಎಲ್ಲರೂ ಸಂತೋಷ ಪಟ್ಟಿದ್ರು ಕೂಡ ನಾನು ಏನೋ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೇನೆ ಅದರಿಂದ ಸಜ್ಜನರನ್ನ ಸಂತೋಷ ಪಡಿಸ್ಲಿಕ್ಕೆ. ಯದ್ಯಪಿ ಇದು ನನ್ನ ಅಧಿಕಾರ ಅಲ್ಲ, ಆದ್ರೂ ನಾನು ಮಾಡ್ತೇನೆ. ಯಾಕೆ ಅಂತಂದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಏನು? ಗಂಗಾಜಲೈ ಭೂಮಿ ಭಗೀರಥ ಯತ್ನ ಲಬ್ಧೈ. ಅಲ್ರಿ, ಗಂಗಾದೇವಿನ ತಂದವ್ರು ಯಾರ್ರಿ? ಭಗೀರಥ ತಂದ. ಯಾಕೆ ತಂದ? ತಮ್ಮ ಪಿತೃಗಳನ್ನು ಉದ್ಧಾರ ಮಾಡ್ಲಿಕ್ಕೆ ತಂದವನೇ ಅವ. ಹೌದಾ ಇಲ್ಲೋ? ತಮ್ಮ ಪಿತೃಗಳನ್ನು ಉದ್ಧಾರ ಮಾಡ್ಲಿಕ್ಕೆ ತಂದ ಭಾಗೀರಥಿಯಿಂದ ನಾವೆಲ್ಲ ನಮ್ಮ ಪಿತೃಗಳನ್ನು ಉದ್ಧಾರ ಮಾಡ್ತೇವೋ ಇಲ್ಲೋ? ಅವ ಅಷ್ಟ ತಂದಿದ್ದು, ನಮಗೇನು ಸಂಬಂಧ ಇಲ್ಲ ಅಂತ ಸುಮ್ಮನೆ ಕೊಡೋದಿಲ್ಲ. ನಮ್ಮದೂ ಒಂದು ಕರ್ತವ್ಯ ಅಂತ ಹೇಗೆ ಮಾಡ್ತೇವೆಯೋ ಹಾಗೆ ರಾಮ ಕಥಾಮೃತವನ್ನ ಹೇಳೋದು ಅನ್ನೋದು ಯಾವಾಗಲೂ ನಾವು ಹೇಳಬೇಕು. ಅದು ನಮ್ಮ ಕರ್ತವ್ಯ. ವಾಲ್ಮೀಕಿ ಕೂಡ ಹೇಳ್ಯಾರ. ಆದರೂ ಕೂಡ ನಾವು ಹೇಳುವ ಪ್ರಯತ್ನವನ್ನ ಮಾಡಬೇಕು ಅನ್ನುವುದನ್ನ ತಿಳಿಸೋ ಸಲುವಾಗಿ ಏನೋ ಯಥಾಕಥಂಚಿತ್ ನನಗೆ ತಿಳಿದಂತಹ ವಿಚಾರವನ್ನ ಇಲ್ಲಿ ಹೇಳಿದ್ದೇನೆ. ನಮ್ಮ ಅವಧಾನಿ ಅವರು ಬಹಳ ಅಭಿಮಾನದಿಂದ ಇದನ್ನ ಹೇಳಬೇಕು ಅಂತ ಅನ್ಕೊಂಡ್ರು. ಒಂದು ಸಮಾಧಾನ, ಮತ್ತೊಂದು ನೆಮ್ಮದಿ. ಏನು ಅಂತಂದ್ರೆ, ನಾವು ಉಪನ್ಯಾಸ ಚಲೋ ಹೇಳಿ ಬಿಡ್ಲಿ, ಪ್ರಚಾರ ಅಂತ ಅವ್ರು ಮಾಡ್ಬಿಟ್ಟಿರ್ತಾರೆ. ಹೌದಾ ಇಲ್ಲ? ಹಿಂದಿನ ದಿವಸ ಪೇಪರ್ನ ಕೊಟ್ಟಿರ್ತಾರ, ಮರುದಿವಸ ಪೇಪರ್ನ ಕೊಡ್ತಾರ, ಲೈವ್ ಕೊಡ್ತಾರ. ಪ್ರಚಾರ ಅಂತ ಚಲೋ ಆಗಿಬಿಡ್ತದೆ. ನಾವು ಚಲೋ ಹೇಳಿರ್ಲಿ ಬಿಡ್ಲಿ, ಅದೊಂದು ನೆಮ್ಮದಿ ನಮಗೆ. ಪ್ರಚಾರ ಅಂತ ಅವ್ರು ಚಲೋ ಮಾಡಿಬಿಡ್ತಾರ ಅಂತ ಹೇಳಿ. ಹಾಗಾಗಿ ಏನೋ ಒಂದು ಅಭಿಮಾನದಿಂದ ಇಲ್ಲಿ ನಮ್ಮ ಅವಧಾನಿ ಅವರು ಹೇಳಿದರು. ಮತ್ತು ಅದೇ ರೀತಿಯಾಗಿ ನಾರಾಯಣ ಪಾರಾಯಣ ಬಳಗದವರು ಬಹಳ ಹೆಮ್ಮೆ ಆಗ್ತದೆ. ಅದು ಹೆಸರು ಭಾರಿ ಚಂದದ, ನಾರಾಯಣ ಪಾರಾಯಣ ಅಂತಕೊಂಡು ಹೇಳಿ ಅದನ್ನು ಜೋಡಿ ಪದ ಇಟ್ಟಂಗಿಟ್ಟಾರ. ಹಾಗಾಗಿ ಬಹಳ ಹೆಮ್ಮೆ ಅನ್ನಿಸ್ತದೆ. ಯಾಕಂತಂದ್ರೆ ಇನ್ನೂ ಕೂಡ ಅನೇಕ ವರ್ಷಗಳಿಂದ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಹೋಗ್ಯಾರ. ಯಾರು ಹೊಂಟಾರ ಅಂತಂದ್ರೆ ಎಲ್ಲಾರು ವೃದ್ಧರಿ. ಇಷ್ಟು ವಯಸ್ಸಾದ್ರೂ ಕೂಡ ನಮ್ಮ ಕೈಲಿ ಏನು ಆಗೋದಿಲ್ಲ, ಹೇಳುವಾರಯ್ಯ ಸುಮ್ಮನೆ ಮನ್ಯಾಗ ರಾಮಕೃಷ್ಣ ಅನ್ಕೊಂಡು ಕೂಡೋಣ ಅಂತ ಅನ್ನದೇನೆ ಇಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮನೆಯಲ್ಲಿ ಜಾಗೃತಿಯನ್ನ ಮೂಡಿಸ್ಕೊಳ್ತಾ ಆ ನಾರಾಯಣ ಪಾರಾಯಣ ಬಳಗದವರು ಹೊರಟಿದ್ದಾರೆ. ಆ ಒಂದು ಅವರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನನಗೊಂದು ಸೇವಾವಕಾಶದ ಲಭ್ಯತೆಯನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಆ ಪಾರಾಯಣ ಬಳಗದವರಿಗೂ, ವಿಶೇಷವಾಗಿ ಅವಧಾನಿಯವರಿಗೂ ಮತ್ತು ಇಲ್ಲಿಯ ಯಜಮಾನರು, ಎಲ್ಲಿ ರಾಮಕಥೆ ಇರ್ತದೋ ಅಲ್ಲಿ ಹನುಮಂತ ದೇವರು ಇರ್ತಾರೆ. ಎಲ್ಲಿ ಹನುಮಂತ ದೇವರು ಇರ್ತಾರೋ ಅಲ್ಲಿ ಸಾತ್ವಿಕ ಸ್ವಭಾವ ಇರ್ತದೆ. ಎಲ್ಲಿ ಸಾತ್ವಿಕ ಸ್ವಭಾವ ಇರ್ತದೋ ಅಲ್ಲಿ ಪುಣ್ಯ ಅನ್ನೋದು ಲಭಿಸ್ತದೆ. ಯಾಕೆ ಅಂತಂದ್ರೆ ಹನುಮಂತ ದೇವರು ಅಂತಂದ್ರೆ ಹೆಂಗ್ರಿ, ನಮ್ಮನ್ನೆಲ್ಲ ಮೋಕ್ಷಕ್ಕೆ ಒಯ್ಯೋರಿ ಅವರು. ದೇವರು ನಾವು ಡೈರೆಕ್ಟ್ ಆಗಿ ದೇವರ ಹತ್ತಿರ ಹೋಗಿ ಸ್ವಾಮಿ ನಮಗೆ ಮೋಕ್ಷ ಕೊಡು, ನಾ ಇಷ್ಟೆಲ್ಲ ತಪಸ್ಸು ಮಾಡೀನಿ, ಮತ್ತೊಂದು ಮಾಡೀನಿ ಅಂತಂದ್ರೆ ದೇವ್ರು ನಮ್ಮನ್ನು ಮುಸು ನೋಡೋದಿಲ್ಲ. ಒಂದು ತಿಳ್ಕೊಳ್ಳಿ, ರಾಯರು ಪ್ರಾತಃ ಸಂಕಲ್ಪಕತೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದ್ರೆ, ದೀನಂ ದೂನಂ ಅನಾಥಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ ಅಂತಂತಾರೆ. ವಾಯುದೇವರು ಮೋಕ್ಷಕ್ಕೆ ಹೋಗುವಾಗ ಸ್ವಾಮಿ ಇವ ದೀನಿದ್ದಾನ, ಇವ ದೂನಿದ್ದಾನ, ಇವ ಅನಾಥ ಇದ್ದಾನ, ಇವನ್ ನನ್ನ ಜೊತೆ ಇವನು ಕರ್ಕೊಂಡು ಉದ್ಧಾರ ಮಾಡು, ಇವನಿಗೂ ಮೋಕ್ಷ ಕೊಡುವಂತ ರೆಫರೆನ್ಸ್ ಅಂದ್ರೆ ಏನು ಅವ್ರು ಇದನ್ನ ಮಾಡ್ಬೇಕ್ರಿ. ಯಾರು? ವಾಯುದೇವರು ಹೇಳ್ಬೇಕು.
ಅವ್ರ ರೆಫರೆನ್ಸ್ ನಾವು ತಗೊಂಡು ಹೋದ್ರೆ ಮಾತ್ರ ದೇವರು ಏನ್ ಮಾಡ್ತಾನೆ, ನಮಗೆ ಮೋಕ್ಷವನ್ನು ಕೊಡ್ತಾನೆ. ಆದ್ದರಿಂದ ಅಂತಹ ವಾಯುದೇವರು ಎಲ್ಲಿರ್ತಾರೆ, ರಾಮಕಥೆಯಲ್ಲಿ ಇರ್ತದೋ ಅಂತಲ್ಲಿ ವಾಯುದೇವರು ಇರ್ತಾರೆ. ಅಂತಹ ರಾಮಕಥೆಯನ್ನ ಹೇಳಿಸಿದಂತಹ ಕಾನ್ಗೋ ಅವರ ಯಜಮಾನರಿಗೂ ಕೂಡ ಮತ್ತು ಎಲ್ಲ ಶ್ರೋತೃವಂದರಿಗೂ ಕೂಡ ಒಳ್ಳೆಯದನ್ನ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ದೇವರು ಅನುಗ್ರಹವನ್ನ ಮಾಡ್ಲಿ ಅಂತ ಕೇಳ್ಕೊಳ್ತಾ, ಏನೋ ಒಂದು ಎರಡು ವಾಕ್ಕುಸುಮಗಳನ್ನ ನನಗ ಏನೂ ಬರೋದಿಲ್ಲ, ಆದ್ರೂ ಕೂಡ ಅಭಿಮಾನದಿಂದ ಹೇಳ್ರಿ, ಪ್ರಯತ್ನ ಮಾಡ್ರಿ ಅಂತ ಅವ್ರು ಹೇಳಿದ್ದಕ್ಕಾಗಿ ಎರಡು ಕಾರಣ. ಒಂದು, ಕಿಷ್ಕಿಂಧ ಕಾಂಡ ಬಹಳ ವಿಸ್ತಾರ, ಅದನ್ನ 2 ದಿವಸದಾಗ ಹೇಳೋದು ಕಷ್ಟ, ನನ್ನಂತವ್ ಹೇಳೋದು ಇನ್ನೂ ಕಷ್ಟ. ಆದರೂ ಕೂಡ ಹೇಳುವ ಪ್ರಯತ್ನವನ್ನ ಯಥಾಮತಿಯಾಗಿ ಗುರುಗಳ ಅನುಗ್ರಹದಿಂದ ಮಾಡಿದ್ದೇನೆ. ಅದರಿಂದ ಏನಾದರೂ ಕೂಡ ಪುಣ್ಯ ಇತ್ತು ಅಂತಂದ್ರೆ ಗುರುಗಳ ಅಂತರ್ಯಾಮಿಯಾದಂತಹ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ಅಭಿನ್ನನಾದಂತಹ ಅಸ್ಮತ್ ಕುಲಸ್ವಾಮಿ ಲಕ್ಷ್ಮೀ ಹಯಗ್ರೀವ ದೇವರಿಗೆ ಸಮರ್ಪಣೆಯನ್ನು ಮಾಡೋಣಂತೆ. ಶ್ರೀಕೃಷ್ಣಾರ್ಪಣಮಸ್ತು. ಕರೋತು ಮಮ ಕಲ್ಯಾಣಂ. ಹರಿರ್ಹಯಮುಖಾವಿದ ಗುರುಶ್ಚ ಮಧ್ವನಾಮಾಮಿ. ವರದೋಸ್ತು ನಿರಂತರಂ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.